ಆ ಅಸುರನ್ ಮದುವೆ ಆದ್ರೆ ನೀನು ಜೀವನ ಪೂರ್ತಿ ರಕ್ತ ನೋಡ್ಬೇಕಾಗತ್ತೆ. ಜಾನುನ ಬಿಟ್ಟು ಜಾಲಿ ಇರಲ್ಲ. ಸೊ ಜಾಲಿ ಅಂತ ಈ ಟೈಟಲ್ ಇಡೋದಕ್ಕೆ ರೀಸನ್ ಏನಾದ್ರೂ ಇದೆ, ಪರ್ಟಿಕ್ಯುಲರ್ ರೀಸನ್? ಯಾಕಂದ್ರೆ ಜಾಲಿ ಅನ್ನೋದು ಒಂದು ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಸ್ವಲ್ಪ ಟ್ರೆಂಡ್ ಆಗಿತ್ತು. ಸೊ ಹಾಗಾಗಿ ಕಾಮಿಡಿ ಅಷ್ಟು ಜನ ಹಾಕೊಂಡ್ಮೇಲೆ ನನ್ನ ಪಾತ್ರ ಕೂಡ ಅದರಲ್ಲಿದೆ. ನೀವು ಬಂದು ನೋಡಿದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಯಾವ ರೇಂಜಿಗೆ ಕಾಮಿಡಿ ಇದೆ. ಅಲ್ಲ ನೀವು ಚೆನ್ನಾಗಿ ಬಾಯ್ಬಿಡ್ತೀಯ. ನೀವು ಬಂದು ನೋಡ್ತೀರಾ ಫಸ್ಟ್ ಡೇ ಫಸ್ಟ್ ಶೋ ನಮ್ಮ ಜೊತೆ? ಮತ್ತೆ ಬರ್ಲೇಬೇಕಲ್ವಾ? ಶೋರಾ? ಖಂಡಿತ. ರೀಲ್ಸಲ್ಲಿ ಅವರು ಕೂಡ ಹೆಚ್ಚು ಶ್ರಮ ಹಾಕ್ಬಿಟ್ಟು ರೀಲ್ಸಲ್ಲೇ ಅವರು ಒಂದು ಚಿಕ್ಕದಾಗೇನೋ ಒಂದು ಕೊಟ್ಬಿಡ್ತಾವ್ರೆ ಮನೋರಂಜನೆ. ನಾವು ಇವಾಗ ಸೆಕೆಂಡ್ಸ್ 2 ಸೆಕೆಂಡ್ ಒಂದು ಅವ್ರಿಗೆ ವಾವನ ಎಲಿಮೆಂಟ್ ಕೊಡಬೇಕು ಥಿಯೇಟ್ರಲ್ಲಿ. ಸೈಲೆಂಟ್ ಆಗ್ಬಿಟ್ರೆ ಅವನು ಚಿಕ್ಕ ಹುಡುಗ ಪಾಪ, ಅವನಿಗೆ ಅಮಾಯಕ, ಅವನಿಗೆಲ್ಲ ಗೊತ್ತಾಗಲ್ಲ. ಓಕೆ. ಸೊ ಅವ್ನಿಗೆ ಹೇಳ್ಕೊಡ್ತಾ ಇದೀವಿ ನಾವು. ಸೊ ಅದಕ್ಕೆ ಸೀರಿಯಸ್ ನಡುವೆ ಒಂದು ಸ್ವಲ್ಪ ಜಾಲಿ Comedy ಆಗಿ. ಅಲ್ಲ ಅದೇ ಕಾಮಿಡಿ. ಈಗ ಜಾಲಿ ಜಾಲಿ. ಸಿನಿಮಾ ಅಂದ್ರೆ ಜಾಲಿ ಬೇಕಲ್ವಾ? ಸೊ ಒಂದ್ ಸ್ವಲ್ಪ ಜಾಲಿ ಮಾಡೋಣ. ಪ್ರೈಸ್ ಕೊಡ್ತೀರಾ ಏನಾದ್ರು? ಹಂಗಿದ್ರೆ ಮಾತ್ರ ತಲೆ ಉಪಯೋಗಿಸಿ, ಸುಮ್ಮನೆ ಎಲ್ಲ ಇಲ್ಲ ಉಪಯೋಗಿಸ್ಕೊಂಡು. ಪ್ರೈಸ್ ಇದೆ. 30 ಪ್ರೈಸ್ ಇದೆಯಾ? 30 ಥಿಯೇಟರ್ ಮುಂದೆ ಪ್ರೈಸ್ ಇದೆ. ಒಂದ್ ಕ್ಯಾರೆಕ್ಟರ್, ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನಾವು ಮಾತಾಡ್ಸ್ಕೊತೀವಿ. ಅದು ಏನಕ್ಕೆ ಅಂದ್ರೆ ಪಾಪ ಚಾಕ್ಲೇಟ್ ಕೊಡ್ತೀನಿ ಅನ್ಬಿಟ್ಟು ಅವತ್ತು ಶೂಟ್ ಮಾಡ್ಬಿಟ್ಟಿದ್ದಾರೆ. ಚಾಕ್ಲೇಟ್ ಕೊಡ್ಸಿಲ್ಲ ಅಂತ ಕೋಪ ಮಾಡ್ಕೊಂಡಿರೋದು. ಓಕೆ. ಕೊಡ್ಸುದ್ರಾ? ಚಾಕ್ಲೇಟ್ ಕೊಡ್ಸುದ್ರಾ? ಇಲ್ಲ, ಈಗ ಡಿಮಾಂಡ್ ಚೇಂಜ್ ಆಗಿದೆ. Demand, ಇವಾಗ ನಾವು ice cream. ಪರ್ಷಿಯನ್ ಕ್ಯಾಟ್ ಕೇಳಿದೀವಿ. ಫೇವ್ರೇಟ್ ಹೀರೋ ಅಂತ ಯಾರು? ಹೀರೋ, ಯುವರ್ ಫೇವ್ರೇಟ್ ಹೀರೋ? ಸುದೀಪ್. ಓಕೆ. ಅವ್ರು ಬಿಟ್ರೆ ಹೀರೋಯಿನ್? ಹೀರೋಯಿನು ನಾನು. ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಇದೇ ಜುಲೈ 31ನೇ ತಾರೀಕು ಬಿಡುಗಡೆಗೆ ಸಿದ್ಧವಾಗಿರುವ ಜಾಲಿ ಸಿನಿಮಾದ ಕಲಾವಿದರು ಸದ್ಯ ನಮ್ಮ ಜೊತೆ ಜಾಲಿ ಮಾಡೋದಕ್ಕೆ ನಮ್ಮ ಮುಂದೆನೇ ಕೂತಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಮೊದಲನೇದಾಗಿ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ತಾರುಷ್ ಅವರು, ಸುಷ್ಮಿತಾ ಮತ್ತೆ ಅಭಿ ಸಾಮ್ರಾಟ್ ಅವರು, 3 ಜನಕ್ಕೂ ಸ್ವಾಗತ. ಥ್ಯಾಂಕ್ ಯು ಸರ್. ಸೊ ಹೇಗಿದ್ದೀರಾ? ಒಂದು ಜೋಶ್ ಕಾಣ್ತಾ ಇದೆ ಎಲ್ಲರ ಮುಖದಲ್ಲೂ. ಹೇಳಿ ಒಬ್ಬೊಬ್ರೆ. ಜೋಶಲ್ಲಿದ್ದೀವಿ, ಜಾಲಿಯಾಗಿ ಹೋಗಿದೀವಿ. ಜಾಲಿ ಅಂತ ಜಾಲಿಯಾಗಿದ್ದೀರಿ. ನಮ್ದೊಂದು ಪ್ರಾಡಕ್ಟ್ ರೆಡಿ ಆಗಿದೆ, ಅದನ್ನ ರಿವೀಲ್ ಮಾಡಕ್ಕೆ ರೆಡಿ ಇದೀವಿ. ಫಸ್ಟ್ ಡೇ ಫಸ್ಟ್ ಶೋ ನೋಡಕ್ಕೆ ನಾವಂತೂ ಸಖತ್ ಕ್ಯೂರಿಯಾಸಿಟಿ ಇದೀವಿ. ನಮ್ಮ ಜೊತೆ ನಮ್ಮ ರಿಲೇಷನ್ಸು, ಫ್ರೆಂಡ್ಸ್ಗೆ ಯಾರ್ಯಾರಿಗೆ ನಾವು ಸಿನಿಮಾ ಮಾಡಿದೀವಿ ಅಂತ ಯಾರ್ಯಾರಿಗೆ ಆಲ್ಮೋಸ್ಟ್ ಸ್ಪ್ರೆಡ್ ಮಾಡಿದ್ವೋ ಓಕೆ, ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಅಷ್ಟೇ ಜೋಶಲ್ಲಿದ್ದಾರೆ. ಸೊ ಆ್ಯಂಡ್ ಪಬ್ಲಿಕ್ ಆಡಿಯನ್ಸ್ ಕೂಡ ಅಷ್ಟೇ, ಅವರು ಕೂಡ ಜೋಶಲ್ಲಿದ್ದಾರೆ ಅಂತ ಅನ್ಕೊಳ್ತೀನಿ. ಎಲ್ಲರೂ ಜೋಶ್ಗಿಂತ ಜಾಲಿಯಾಗಿದ್ದಾರೆ. ಜಾಲಿಯಾಗಿದ್ದಾರೆ. ಜಾಲಿಯಾಗಿ ಬಂದು ಜಾಲಿ ಸಿನಿಮಾ ನೋಡ್ತಾರೆ. ಓಕೆ. ತಾರುಷ್ ಅವ್ರಿಗೆ ಈಗ ಪ್ರಶ್ನೆ ಕೇಳ್ಬೇಕಂದ್ರೆ ನೀವೇ ಡೈರೆಕ್ಟರ್ ಕಮ್ ಆಕ್ಟರ್. ಸೊ ಜಾಲಿ ಅಂತ ಈ ಟೈಟಲ್ ಇಡೋದಕ್ಕೆ ರೀಸನ್ ಏನಾದ್ರೂ ಇದೆ, ಪರ್ಟಿಕ್ಯುಲರ್ ರೀಸನ್? ಯಾಕಂದ್ರೆ ಜಾಲಿ ಅನ್ನೋದು ಒಂದು ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಸ್ವಲ್ಪ ಟ್ರೆಂಡ್ ಆಗಿತ್ತು ಒಂದು ಸಿನಿಮಾದಿಂದ. ಅದೇನಾದ್ರು ಲಿಂಕ್ ಇದೆಯಾ ಅಂತ? ಆಕ್ಚುಲಿ ನಾವು ಇಟ್ಟಿದ್ದ 3 ವರ್ಷದ ಹಿಂದೆ ಟ್ರೆಂಡ್ ಆಗ್ಸಕ್ಕಂತ ಮುಂಚೆನೆ ಸ್ಟಾರ್ಟ್ ಮಾಡಿ. ಸರಿ, 3-4 ವರ್ಷದಿಂದ ಮುಂಚೆ ರಿಜಿಸ್ಟರ್ ಮಾಡ್ಬಿಟ್ಟಿದ್ರಿ. ಓಕೆ. ಅಂದ್ರೆ ಹೇಗೆ ಅಂದ್ರೆ ಇವಾಗ ಒಂದು ಟೈಟಲ್ ಕ್ಯಾರೆಕ್ಟರ್ ಇಟ್ಕೊಬೇಕು. ಆಸ್ ಎ ಆರ್ಟಿಸ್ಟ್ ನಾನು ಒಂದು ಸ್ವಲ್ಪ ಸ್ವಾರ್ಥತನದಿಂದ ಹೇಳ್ಕೊತೀನಿ, ಯಾಕಂದ್ರೆ ಪ್ರತಿಯೊಬ್ಬರು ಆರ್ಟಿಸ್ಟು ಸ್ವಾರ್ಥತನ ಇದ್ದೇ ಇರುತ್ತೆ. ಸೊ ಹೆಂಗೆ ಅಂದರೆ ಇವಾಗ ಜಾಲಿ ಅನ್ನೋ ಒಂದು ಟೈಟಲ್ ಟ್ರ್ಯಾಕ್ ಮಾಡ್ಕೊಬೋದು. ಇವಾಗ ಕ್ಯಾರೆಕ್ಟರೈಸೇಷನ್ ನೀವು ನೋಡಿರ್ಬೋದು, ನಾಮೇ ಇಸ್ಕಾ ಜಾಲಿ ಅಂತ ಬರ್ದಿರೋದು ಕೂಡ ಟೈಟಲ್ ಟ್ರ್ಯಾಕಲ್ಲಿ. ಸೊ ಜಾಲಿ ಎಷ್ಟು ಕಡೆ ರಿಜಿಸ್ಟರ್ ಆಗುತ್ತೆ ಜನರ ತಲೆಯಲ್ಲಿ. ಸೊ ಮತ್ತೆ ಈಸಿಯಾಗಿ ಹೇಳಕ್ಕಿರ್ಬೇಕು. ಇವಾಗ ನಾವೇ ತೀರಾ ಕಷ್ಟವಾಗಿ ಹೇಳಿದ್ರೆ ಸೊ ಆಡಿಯನ್ಸ್ ಹೇಳೋದಕ್ಕೆ ಕಷ್ಟಪಟ್ಬಿಡ್ತಾರೆ. ಯಾವ ಸಿನಿಮಾ ಅಂದರೆ ಸಿನಿಮಾನ ಅಂದರೆ ಇವಾಗ ಜಾಲಿ ಅಂತ ಪ್ರತಿಯೊಬ್ಬರು ಬಾಯಲ್ಲೂ ಈಸಿಯಾಗಿ ಕ್ಯಾಚ್ ಆಗುತ್ತೆ. ಸೊ ಅದೊಂದು ಬಟ್ ಅದೇ ಇದರಲ್ಲಿ ಟೈಟಲ್ ಕ್ಯಾರೆಕ್ಟ್ರೇ ಒಂದು ಹೀರೋಗೆ ಹೆಸರು ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತಲ್ವ ಅನ್ನೋ ಥರ ಆ ಒಂದು ರೀಸನಲ್ಲಿ ಈಸಿಯಾಗಿ ಕ್ಯಾಚ್ ಆಗುತ್ತೆ. ಟೈಟ್ಲು ಕ್ಯಾಚ್ ಆಗುತ್ತೆ, ಟೈಟ್ಲ್ ಕ್ಯಾರೆಕ್ಟರ್ ಕ್ಯಾಚ್ ಆಗುತ್ತೆ. ಇದೆಲ್ಲ ಸೇರಿ ಒಟ್ಟಾರೆ ಜಾಲಿ ಅಂತ ಟೈಟ್ಲ್. ಓಕೆ. ಟೈಟಲ್ ಏನೋ ಜಾಲಿ ಅಂತ ಇಟ್ಟಿದ್ದೀರಾ, ಹೀರೋ ಕ್ಯಾರೆಕ್ಟರ್ ಜಾಲಿ ನೇಮ್ ಅಂತ. ಸೊ ನಾವು ಟ್ರೇಲರ್ ಟೀಸರ್ ನೋಡಿದಾಗ ಅನ್ಸುತ್ತೆ ನೀವು ಜಾಲಿ, ನಿಮ್ದೇನೋ ಜಾಲಿ ಇಲ್ಲ, ಬೇರೆಯವ್ರದ್ದಿದೆ ಅಂತ ಅನ್ಸುತ್ತೆ. ಸೊ ಏನ್ ಅನ್ಸುತ್ತೆ ಹೇಳ್ತೀರಾ? ಅದೇ ಅದು ಬರೀ ಟ್ರೇಲರ್ ನೋಡಿದ್ದೀರಾ ನೀವು? ಟ್ರೇಲರ್ ಸ್ವಲ್ಪ ಆಕ್ಷನ್ಸ್ ಇರೋದ್ರಿಂದ, ಬಟ್ ಪಿಕ್ಚರ್ ನೋಡ್ತಿದ್ರೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಜಾಲಿ ಇರುತ್ತೆ ಅಂತ. ಸಖತ್ ಕಾಮಿಡಿ ಎಲಿಮೆಂಟ್ಸ್ ಇದೆ. ಇವಾಗ ನೋಡ್ತಾ ಇರ್ಬೋದು, ಸುಷ್ಮಿತಾ ಮ್ಯಾಮ್ ಇದಾರೆ, ಮತ್ತೆ ರೇಖಾದಾಸ್ ಮ್ಯಾಮ್ ಇದಾರೆ, ಮಹಾಂತೇಶ್ ಅವ್ರು ಇದಾರೆ, ಶೋಭರಾಜ್ ಸರ್. ಅಂದ್ರೆ ಅವರು ಎಲ್ಲಾ ತರ ಇವಾಗ ಕ್ಯಾರೆಕ್ಟ್ರು ಕಾಮಿಡಿಗೆ ಅಂತ ಸೀಮಿತರಾಗಿರಲ್ವಲ್ಲ ಅವರು. ಹೌದೌದು. ಸೊ ಕಾಮಿಡಿಯನ್ಸ್ ಇಷ್ಟೊಂದು ಜನ ಇದ್ದಾರೆ. ಶ್ರವಣ್ ಸರ್ ಆಗಿರ್ಬೋದು. ಸೊ ನಮ್ಮ ಹುಡುಗರು, ಇನ್ನು ಮುಖ್ಯವಾಗಿ ನಮ್ಮ ಹುಡುಗರೆಲ್ಲ ಕಾಮಿಡಿ ಮಾಡ್ತಾರೆ. ಅಭಿ ಅವರು ನೋಡಿರ್ಬೋದು. ಸೊ ನಿಖಿಲ್, ಅನೇಕರು, ಇಷ್ಟು ಕಾಮಿಡಿ ಎಲಿಮೆಂಟ್ಸೇ ಇಷ್ಟೊಂದು ಜನ ಇದೆ. ಸೊ ಹಾಗಾಗಿ ಕಾಮಿಡಿ ಅಷ್ಟು ಜನ ಹಾಕೊಂಡ್ಮೇಲೆ ನನ್ನ ಪಾತ್ರ ಕೂಡ ಅದರಲ್ಲಿದೆ. ನೀವು ಬಂದು ನೋಡಿದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಯಾವ ರೇಂಜಿಗೆ ಕಾಮಿಡಿ ಇದೆ ಅಂತ.
ಸೊ ಕೆಲವು ಪಾತ್ರಗಳು ಅಂದ್ರೆ ಕಾಮಿಡಿ ಈ ಒಂದು ಕ್ಯಾರೆಕ್ಟರ್ ಅಲ್ಲಿ ಅಭಿ ಅವ್ರು ಆಗಿರ್ಬೋದು, ಇನ್ನೂ ಸಾಕಷ್ಟು ಜನ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಇನ್ಫ್ಲುಯೆನ್ಸರ್ ಟ್ರೆಂಡ್ ಅಲ್ಲಿ ಇದ್ದಂಥವ್ರು, ಕಾಮಿಡಿ ರಿಲೇಟೆಡ್ ವಿಡಿಯೋ ಮಾಡ್ಕೊಂಡು. ಸೊ ಅಲ್ಲಿಂದ ಪಿಕ್ ಮಾಡಿದ್ರ ಅಥವಾ ಯಾವ ತರ ಇವ್ರನ್ನ ಸೆಲೆಕ್ಟ್ ಮಾಡಿದ್ದಂತ? ಇಲ್ಲ ಅದು ಆ್ಯಕ್ಚುಲಿ ಜಾಲಿ ಅನ್ನೋ ಒಂದು ಪಾತ್ರದಲ್ಲಿ ಇವ್ರನ್ನ ಇಂಪ್ಯಾಕ್ಟಾಗಿ ಇದು ಮಾಡ್ಕೊಂಡಿದ್ದು. ಅದಾದ್ಮೇಲೆ ಸಣ್ಣದಾಗಿ ಯಾವುದೋ ಒಂದು ಕ್ಯಾರೆಕ್ಟರ್ ಮಾಡಿದ್ರಿ, ಶಾರ್ಟ್ ಫಿಲಿಮು, ಅದರಲ್ಲಿ ಇವ್ರು ನೆನಪಾದ್ರು ನಮಗೆ. ಅಂದರೆ ಇದೇ ಥರ ಒಂದು ಕ್ಯಾರೆಕ್ಟರ್ಗೆ ಅವ್ರು ನೆನಪಾಗಿದ್ದು. ಮತ್ತು ನಾನು ಜಾಸ್ತಿ ಆ್ಯಕ್ಚುಲಿ ರೀಲ್ಸ್ನ ಅಬ್ಸರ್ವ್ ಮಾಡಿರಲಿಲ್ಲ. ನನಗೆ ಆ್ಯಕ್ಚುಲಿ ನಾವೆಲ್ಲ ರೂಮ್ಮೇಟ್ಸ್ ಆದಾಗಲೇ ನನಗೆ ಜಾಸ್ತಿ ಗೊತ್ತಾಗಿದ್ದು ರೀಲ್ಸ್ದು ಇದ್ರದ್ದು ಎಲ್ಲ. ನಾವೇನಂದ್ರೆ ಬರೀ ಈ ಸಿನಿಮಾದು ಜಾಸ್ತಿ ನೋಡ್ಕೊಂಡು ಇವಾಗ ಅದಕ್ಕೆ ಒಂದು ಸ್ವಲ್ಪ ಟ್ರೆಂಡಿಂದ ಔಟು ಆಗ್ಬಿಡ್ತೀರಿ. ಇವಾಗ ಜಾಸ್ತಿ ನಡೀತಾ ಇರೋದು ಬಂದು ರೀಲ್ಸ್. ಹೌದು, ನೀವು ನೋಡ್ತಿರ್ಬೋದು, ಆ ಸೋಷಿಯಲ್ ಮೀಡಿಯಾಗೆ ಹೆಚ್ಚು ಆದ್ಯತೆ ಸಿಗ್ತಿದೆ ಹೊರತು ಸಿನಿಮಾದಲ್ಲಿ ನಾವು ಅಷ್ಟು ವರ್ಷ ಪರಿಶ್ರಮ ಹಾಕಿದ್ರೂ ಸಿಗ್ತಿಲ್ಲ. ಆಮೇಲೆ ನಾನು ರೂಮ್ಮೇಟ್ಸ್ ನಾವೆಲ್ಲ ಇದ್ದಾಗ ನಾವು ಮಾತಾಡ್ತಿದ್ರಿ ಈ ಥರ ಏನಂತ ಅಂದರೆ, ಬೇಡ, ನಾನಂತೂ ಬೈತಿದ್ದೆ, ರೀಲ್ಸ್ ಎಲ್ಲ ಬೇಡ, ಸುಮ್ಮನೆ ಇರ್ರಿ, ಸಿನಿಮಾನೇ ಮಾಡೋಣ ಅಂತ. ಬಟ್ ಅವರು ಒಂದೊಂದು ಟೈಮ್ ಕನ್ಫ್ಯೂಷನ್ ಆಗೋರು, ಇವರೇ ಹಿಂಗೆ ಹೇಳ್ತವ್ರೆ ಅಂತ. ಬಟ್ ಸಮ್ಟೈಮ್ಸ್ ಅವ್ರು ಮಾಡಿದ್ದು ನಿಜ ಕರೆಕ್ಟೇ. ಏಕೆ ಅಂದರೆ ಇವಾಗ ಜನಕ್ಕೆ ಏನು ಬೇಕು ಅದ್ರ ನಡುವೆ, ಬಟ್ ಅವ್ರ ಮುಖ್ಯ ಉದ್ದೇಶನೂ ಸಿನಿಮಾನೇ. ಅವ್ನು ಹೇಳ್ತಿದ್ದ, ಬ್ರೋ ನಮಗೂ ಸಿನಿಮಾನೇ, ಬಟ್ ಇವಾಗ ಅವಕಾಶಗಳು ಸಿಗ್ತಾ ಇಲ್ವಲ್ಲ, ಒಂದು ವೇದಿಕೆ ಬೇಕಲ್ವಾ, ಹೆಂಗ್ ಮಾಡ್ಕೊಳ್ಳೋಣ ವೇದಿಕೆ, ಇಲ್ಲೆಲ್ಲೂ ಸಿಗ್ತಾ ಇಲ್ಲ. ಸೊ ಆ ಒಂದು ಉದ್ದೇಶದಿಂದ ಅವ್ರು ಮಾಡಿದ್ದು ಸರಿನೇ. ಸೊ ಹಂಗೆ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಒಟ್ಟಾರೆ ಎಲ್ಲರೂ ಕೂಡಿ ಫನ್ನಾಗಿ ಮಾಡಿದ್ದೀರಿ ಸಿನಿಮಾನ. ಓಕೆ. ಇನ್ನು ಸುಷ್ಮಿತಾ ಅವ್ರಿಗೆ ಈ ಸಿನಿಮಾ ಒಂಥರ ಹೇಳಿ ಮಾಡಿಸಿರೋ ಸಿನಿಮಾ ಅಂತ ಅನ್ಸುತ್ತೆ, ಯಾಕೆಂದ್ರೆ ಜಾಲಿ ಎಲ್ಲ ಜಾಲಿ. ಏನ್ ಹೇಳ್ತೀರಾ? ಶೋಭರಾಜ್ ಸರ್ ಜೊತೆ ನಾನು ಹೇಳ್ದಂಗೆ ಫಸ್ಟ್ ಎಕ್ಸ್ಪೀರಿಯನ್ಸು, ತುಂಬ ಒಳ್ಳೆ ಅವಕಾಶ ಸಿಕ್ಕಿದೆ. ತರುಷ್ಗೆ ತುಂಬ ಥ್ಯಾಂಕ್ಸ್. ಈಗ ನೀವು ಹೆಂಗೆ ಬರೀ ಟ್ರೇಲರ್ ನೋಡ್ಕೊಂಡು ಸುಮ್ಮನಿದ್ದೀರೋ, ನಾವಿಬ್ರು ಟ್ರೇಲರ್ ನೋಡ್ಕೊಂಡೇ ಸುಮ್ಮನಿರೋದು, ನಾವೇನು ಪಿಕ್ಚರ್ ನೋಡಿಲ್ಲ. ಸೊ ನಮ್ಗೆ ಕಾನ್ಫಿಡೆನ್ಸ್ ಆದರೆ ಸೀನ್ಸ್ ನೋಡಿದೀವಿ. ನಮ್ಮ ಡಬ್ಬಿಂಗ್ ಹೋದಾಗ ಸೀನ್ಸ್ಗಳನ್ನ ಒಂದಷ್ಟು ಪ್ಲೇ ಮಾಡಿ ತೋರಿಸಿದ್ರು. ಮ್ಯಾಮ್ ಇದು ನೋಡಿ ಹೆಂಗ್ ಬಂದಿದೆ, ಸ್ಟೋರಿ ಗೊತ್ತಿದೆ ಅಂತ. ಸ್ಟೋರಿ ಗೊತ್ತಿದೆ, ಹೇಳಿ. ಸ್ಟೋರಿ ಹೇಳ್ಬಿಟ್ರೆ ನೋಡೋಣ ಅದೇ ಗ್ಯಾಪಲ್ಲಿ ಹೇಳ್ತಾರೆ ಅಂತ. ಕಳ್ಳ ನೀನು, ಚೆನ್ನಾಗಿ ಬಾಯ್ಬಿಡಿ. ಒಂದು ಟಿಕೆಟ್ ದುಡ್ಡು ಕೊಡಿ, ಅವಾಗ ಆಮೇಲೆ ಸಪ್ರೇಟ್ ಹೇಳ್ತಾರ. ಹೌದಾ? ಆಯ್ತು, 31st ಹಿಂಗೂ ಬಿಸ್ನೆಸ್ ಮಾಡ್ಬೋದಲ್ವೇನೋ? ಅಲ್ಲ, ಅಟ್ಲೀಸ್ಟ್ ಒಂದು ಅದ್ರಲ್ಲಿ 50% ಶೇರ್ ಫಾರ್ ಪ್ರೊಡ್ಯೂಸರ್. ಹೌದೌದು. ಪಾಪ ಎಲ್ಲ ಡಿವೈಡ್ ಮಾಡಿದ್ರೆ ಅವ್ರಿಗೆ ಏನು ಉಳಿಯುತ್ತೆ? 50% ಅವ್ರಿಗೆ ಉಳಿಯುತ್ತಲ್ಲ. ಈ ತರ ಖತರ್ನಾಕ್ ಕೆಲಸ ಎಲ್ಲ ಮಾಡೋದು ಬೇಡ. ನಾವು ಸಿನಿಮಾನ ಥಿಯೇಟ್ರಲ್ಲಿ ರಿಲೀಸ್ ಮಾಡೋಣ. ನೀವು ಬಂದು ನೋಡ್ತೀರಾ ಫಸ್ಟ್ ಡೇ ಫಸ್ಟ್ ಶೋ ನಮ್ಮ ಜೊತೆ? ಮತ್ತೆ ಬರಲೇಬೇಕಲ್ವಾ? ಶೋರಾ? ಖಂಡಿತ. ಎಸ್, ಆಸ್ ಅನ್ ಆಡಿಯನ್ಸ್ ಬಂದು ನಮಗೆ ರಿವ್ಯೂ ಹೇಳಿ. ಮೇಜರ್ಲಿ ನಾವು ಅದನ್ನೇ ಹೇಳ್ತಿರೋದು, ಒಂದೊಳ್ಳೆ ರಿಲೇಶನ್ಶಿಪ್ ಬಗ್ಗೆ ಇರೋದು. ಈಗ ನಾವು ನೀವು ಚೆನ್ನಾಗಿರೋದಕ್ಕೆ, ಒಳ್ಳೆ ರಿಲೇಶನ್ಶಿಪ್ ಇರೋದಕ್ಕೇನೆ ಇಷ್ಟು ಆರಾಮಾಗಿ ಕೂತ್ ಮಾತಾಡ್ತಾ ಇರೋದು. ಸೊ ಅದು ಬರೀ ನೀವು ರಿಲೇಶನ್ಶಿಪ್ ಬಗ್ಗೆ ಮಾತ್ರ ಸಿನಿಮಾ ಮಾಡಿದ್ದೀರಾ ಅಂತ ಅಂದ ತಕ್ಷಣ ಅದರಲ್ಲಿ ಬರೀ ಲವರ್ ರಿಲೇಶನ್ಶಿಪ್ ಬರೋದೇ ಇಲ್ಲ. ಅದು ಮಾತ್ರ ಬರೋದಿಲ್ಲ, ಎಲ್ಲಾನು ಬರುತ್ತೆ. ಅಪ್ಪ ಅಮ್ಮನ ಜೊತೆ ಹೇಗಿರ್ತೀವಿ, ಆಮೇಲೆ ಫ್ರೆಂಡ್ಸ್ ಜೊತೆ ಹೇಗಿರ್ತೀವಿ, ಈ ಥರದ್ದೆಲ್ಲ ಒಂದಷ್ಟು ಬರುತ್ತೆ. ಸೊ ಹಾಗಾಗಿ ಇಟ್ಸ್ ಅ ಪ್ಯಾಕೇಜ್ ಅಂತ ಹೇಳ್ಬೋದು. ನಮ್ಮ ಪೋರ್ಷನ್ ಅಂತ ಬಂದರೆ ಚೆನ್ನಾಗಿದೆ, ಇಟ್ಸ್ ವೆರಿ ನೈಸ್. ಒಂದು ಸೀನ್ ಆದ್ರೂ ಇಟ್ಸ್ ಬ್ಯೂಟಿಫುಲ್ಲಿ ಡೈರೆಕ್ಟೆಡ್, ಬ್ಯೂಟಿಫುಲಿ ಡನ್, ಬ್ಯೂಟಿಫುಲಿ ರಿಟನ್. ಆ್ಯಂಡ್ ಸರ್ ಜೊತೆ ಆ್ಯಕ್ಟ್ ಮಾಡೋದು ನಂಗೆ ಗೊತ್ತಲ್ಲ, ಚೆನ್ನಾಗಿರುತ್ತೆ, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ಹೆಚ್ಚಿಗೆ ನಮ್ಮ ಪಾತ್ರದ ಬಗ್ಗೆ ಪಾತ್ರದ ಬಗ್ಗೆ ಅಂದ್ರೆ ಇದ್ರಲ್ಲಿ ಏನಂತ ನೀವು ಹೀರೋಗೆ ಏನ್ರಿ ಯಾವ ತರ ರಿಲೇಟೆಡ್ ಆಗ್ತೀರಾ ಅಂತ? ಸೊ ಅದರಲ್ಲೂ ಏನಾದರೂ ಟ್ವಿಸ್ಟ್ ಟರ್ನ್ ಇದೆಯಾ? ಇಲ್ಲ, ಇದು ಸಪ್ರೇಟ್ ಪೋರ್ಷನ್. ಎಸ್, ಸಪ್ರೇಟ್ ಪೋರ್ಷನ್ ಬರುತ್ತೆ. ಬಟ್ ಇವ್ರ ಮನೇಲಿ ನಾನು ಕೆಲಸದವ್ರಾಗಿರ್ತೀನಿ. ಸೊ ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರು ಹೇಳಿದಕ್ಕೆಲ್ಲ ಅವ್ರ ಅಪ್ಪ ಆಪೋಸಿಟ್ ಹೇಳ್ತಿರ್ತಾರಾ? ಬಿಡಿ ಏನು ಇವ್ರು ಶೋಭರಾಜ್ ಸರ್ ಮನೆಯಲ್ಲಿ ಇದ್ ಮಾಡ್ತಾ ಇರ್ತಾರೆ. ಸಿನಿಮಾದೇ ಹೇಳಿದ್ದು, ಮನೆಯಲ್ಲ. ಅಂದ್ರೆ ನಿಮ್ ಮನೆ ಅಲ್ಲ, ಸಿನಿಮಾದಲ್ಲಿ ಮನೆ. ಅದೇ ಸಿನಿಮಾ ಅಲ್ಲಿ ಶೋಭರಾಜ್ ಸರ್ ಮನೆಯಲ್ಲಿ ಶೋಭರಾಜ್ ಸರ್ ಮನೇಲೆ. ಬಟ್ ನೀವು ಎಲ್ಲರೂ ಒಟ್ಟಿಗೆ ಲಾಸ್ಟ್ ಅಲ್ಲಿ ಸೇರ್ತೀವಲ್ವಾ, ಸೊ ಅದಕ್ಕೆ ಹೇಳಿದ್ ನಾನು. ಆ ತರ ಒಂದಿಷ್ಟು ಟಾಂಗ್ಗಳು ಕೊಡೋದು. ಆಮೇಲೆ ಈ ಮನೇಲಿ ಕೆಲ್ಸದವ್ರು ಪ್ರತಿಯೊಂದು ಗೊತ್ತಿರುತ್ತೆ, ಆಯ್ತಾ? ಒಂಥರ ಗೋಡೆಗಳಿಗೆ ಕಿವಿ ಇರುತ್ತೆ ಅಂತಾರಲ್ಲ, ಹಂಗೆ ಪ್ರತಿಯೊಬ್ರದ್ದು ಗೊತ್ತಿರುತ್ತೆ. ಕೆಲವು ಕೆಲ್ಸದವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಕೇಳಿಸ್ಕೊಂಡ್ ಸುಮ್ನೆ ಆಗ್ಬಿಡ್ತಾರೆ. ಇನ್ ಕೆಲವರು ಇರ್ಲಿ ಬಿಡಿ ಅಂದ್ರೆ ಸರಿಪಡಿಸೋದಕ್ಕೆ ಹೋಗ್ತಾರೆ, ಗೊತ್ತಾ? ಆ ತರದೊಂದು ಕ್ಯಾರೆಕ್ಟರ್ ನಂದು. ಅಂದ್ರೆ ಪ್ರತಿಯೊಂದನು ಅಲ್ಲ, ಬಟ್ ಸ್ಟಿಲ್ ನನ್ಗೆ ರೀಲ್ಸ್ ಹುಚ್ಚು. ಸೊ ಈ ಸಿನಿಮಾದಲ್ಲಿ ಮೇಜರ್ಲಿ ಆ ಥರದೊಂದು ಕ್ಯಾರೆಕ್ಟರ್, ನಂಗೆ ರೀಲ್ಸ್ ಹುಚ್ಚು. ಸೊ ರೀಲ್ಸ್ ಮಾಡ್ಕೊಂಡೇನೆ ಪಟಪಟ ಅಂತ ಈ ರೀಲ್ಸ್ ಮಾಡೋದು ಪಟಪಟ ಅಂತ ಮಾತಾಡ್ತಾರೆ, ಗೊತ್ತಾ? ಎಲ್ಲ ಕಡೆ ಮಾತಾಡ್ತಿರ್ತಾರೆ. ಹಂಗೆ ಕೆಲ್ಸದವರು ಈ ರೀಲ್ಸ್ ಮಾಡೋರು ಎಲ್ಲ ಒಟ್ಟಿಗೆ ಹೆಂಗ್ ಸೇರಿದಾಗ ಹೆಂಗಿರುತ್ತೋ ಆ ಥರದೊಂದು ಕ್ಯಾರೆಕ್ಟರ್ ನಂದು.
ಕೆಲಸ ಮಾಡ್ತಾ ಮಾಡ್ತಾ ರೀಲ್ಸ್ ಮಾಡ್ತಾ ಮಾಡ್ತಾ ನಂದೊಂದು ಉದ್ಯೋಗ ಶುರು ಮಾಡ್ಕೊಬಿಟ್ಟಿರ್ತೀನಿ. ನಂದೊಂದು ಉದ್ಯೋಗ ಅದು. ಅದ್ರ ಜೊತೆ ಮನೆಯವ್ರ ಜೊತೆ ಹೇಗಿರ್ತೀನಿ ಅನ್ನೋದ್ರ ಬಗ್ಗೆ ನನ್ನ ಕ್ಯಾರೆಕ್ಟರು. ಸೊ ಚೆನ್ನಾಗಿದೆ, ಇಟ್ಸ್ ವೆರಿ ನೈಸ್. ಐ ಆಮ್ ಹ್ಯಾಪಿ. ನನಗೆ ಈ ಥರದ ಕ್ಯಾರೆಕ್ಟರ್ ಸಿಕ್ಬಿಟ್ರೆ ಒಂಥರ ಖುಷಿ ನನಗೆ. ಅದೇ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ, ನಿಮ್ಗೆ ಹೇಳಿ ಮಾಡಿಸಿರೋ ಸಿನಿಮಾ ತರನೇ ಇದೆ ಅಂತ, ಅಷ್ಟು ಜೋಶಲ್ಲಿದ್ದೀರಾ ಅಂತ. ಕರೆಕ್ಟ್. ಓಕೆ. ಸೊ ಇನ್ನು ಅಭಿ ಅವ್ರದ್ದು ಆಲ್ಮೋಸ್ಟ್ ಎಲ್ಲ ರೀಲ್ಸ್ ನೋಡ್ತಾ ಇರ್ತೀವಿ ನಾವು, ಒಂದು ಕಾಮಿಡಿ ಕಂಟೆಂಟ್ಗಳು ಈ ಥರ ಇರುತ್ತೆ. ಸೊ ಇದರಲ್ಲೂ ಕೂಡ ಅದೇ ಜಾನರಲ್ಲಿ ಇದೆಯಾ ನಿಮ್ಮ ಪಾತ್ರ ಅಂತ? ಅಫ್ಕೋರ್ಸ್ ಸರ್, ಅಂದರೆ ಥ್ಯಾಂಕ್ ಯು ಸೋ ಮಚ್ ನೋಡ್ತಿರಲ್ಲ ಅದಕ್ಕೆ. ಆ್ಯಂಡ್ ಏನು ಅಂದರೆ ನಾನು ಅವರು ಫಸ್ಟ್ ಮೀಟ್ ಆದಾಗ ಒಂದು ಶಾರ್ಟ್ ಫಿಲಮಲ್ಲಿ ಮೀಟ್ ಆಗಿದ್ದು, ಯಾವುದು ಕಮಲ್ ಅಂತ ಏನೋ ಒಂದು ಮಾಡಿದ್ವಿ. ಸೊ ಅದ್ರಲ್ಲಿ ಮೀಟ್ ಆದಾಗ ಓಕೆ ನಾವು ಮುಂದುವರ್ಸೋಣ ಕೆಲಸನ ಅಂದ್ಬಿಟ್ಟು ಮಾಡಿದ್ದು. ಸೊ ಅದೇ ನನ್ನ ಫಸ್ಟ್ ಪ್ರಿಯಾರಿಟಿ ಬಂದು ಸಿನಿಮಾನೇ. ಓಕೆ. ಸೊ ನಾನು ಹೇಳ್ದಂಗೆ ಇವಾಗ ನೀವೇ ಡೈರೆಕ್ಟರ್ ಆದ್ರೂ ಕೂಡ ನಾನು ಬಂದು ಚಾನ್ಸ್ ಕೇಳಿದ್ರೆ ನೀವು ಕೊಡಲ್ಲ. ಯಾಕೆಂದ್ರೆ ಅನ್ಲೆಸ್ ಅಂಟಿಲ್ ನಾನು ನಿಮಗೆ ಪ್ರೂವ್ ಮಾಡಿದ್ರೆ ತಾನೇ ನೀವು ಕೊಡೋದು. ಓಕೆ ಇವನು ಈ ಕ್ಯಾರೆಕ್ಟರ್ ಮಾಡ್ತಾನೆ, ಈ ಥರ ಮಾಡ್ತಾನೆ ಅಂತ. ಸೊ ಹಂಗಾಗಿ ನಾನು ಚೂಸ್ ಮಾಡಿದೆ ಹೊರತು ಓಕೆ ಈಗಲೂ ನನಗೆ ಸಿನಿಮಾ ಅಂತ ಬಂದರೆ ನನಗೆ ಸಿನಿಮಾನೇ ಅಲ್ಲ. ಸೊ ಸಿನಿಮಾನೇ ಮಾಡ್ಕೊಂಡು ಬಂದಿದ್ದು. ಆಲ್ರೆಡಿ ಇವಾಗ ಒಂದು 7-8 ಸಿನಿಮಾ ಮಾಡಿದ್ದೀನಿ. ಸೊ ಬಟ್ ಖಾಲಿ ಇದ್ದಾಗ ಮಾಡ್ತಿರ್ತೀವಿ ಅಷ್ಟೇ. ಬಟ್ ಬಹಳ ಖುಷಿ ಆಯ್ತು, ಯಾಕೆಂದ್ರೆ ಇದರಲ್ಲೂ ಕೂಡ ಅದೇ ತರ ಒಂದು ಕ್ಯಾರೆಕ್ಟ್ರು. ಈ ಒಂದು ಹೇಳ್ತಾರಲ್ಲ, ಏನು ಪ್ರಾಣಕ್ಕೆ ಪ್ರಾಣ ಕೊಡೋ ಸ್ನೇಹಿತ ಅಲ್ವಾ, ಆ ಥರನೇ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಆ ಥರ ಅಂದರೆ ಏನೋ ಜರ್ನಿಯಲ್ಲಿ ಸಿಕ್ಕಿ ಒಂದೊಳ್ಳೆ ಫ್ರೆಂಡ್ಸ್ ಆಗ್ತೀವಿ. ಈ ಥರ ಒಂದು ಸಗದಾಗಿದೆ ಕ್ಯಾರೆಕ್ಟ್ರು, ಫುಲ್ ಕಾಮಿಡಿ. ಓಕೆ, ಚೆನ್ನಾಗಿದೆ. ಸೊ ಇವ್ರದ್ದು ಸುಸ್ಮಿತಾ ಅವ್ರದ್ದು ಇವ್ರ ಜೊತೆ ಏನಾದ್ರು ಕೊಲಾಬ್ ಇದೆಯಾ? ಇವ್ರ ಜೊತೆ ಕೊಲಾಬ್ ಇತ್ತು, ಬಟ್ ಮೇಡಮ್ ನಾನು ಮಾಡಲ್ಲ ಅಂದ್ರು ನನ್ನ ಜೊತೆ. ಇಲ್ಲ ನಂದು ಇವ್ರದ್ದು ಇರ್ಲಿಲ್ಲ. ಓಕೆ, ಇವ್ರದ್ದು ಸಪ್ರೇಟ್ ಇದಿರುತ್ತೆ. ಬಟ್ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡ. ಏನ್ ಗೊತ್ತಾ, ಇವನ್ ಆಕ್ಟ್ ಮಾಡೋದ್ರ ಜೊತೆಗೆ ಅವತ್ತಿನ ದಿವಸ ಫುಲ್ ಎಲ್ಲ ಅಸಿಸ್ಟೆಂಟು ಅವನೇ ಆಗಿದ್ದ, ಆಮೇಲೆ ಇದು ಮ್ಯಾನೇಜರು ಅವನೇ ಆಗಿದ್ದ, ಆಮೇಲೆ ಕೋಆರ್ಡಿನೇಟರು ಅವನೇ ಆಗಿದ್ದ. ಎಲ್ಲ ಒಂಥರ ವಿವಿಧ ಪಾತ್ರಗಳನ್ನ. ಇಲ್ಲ, ನಾನು ಪ್ರೆಸ್ ಮೀಟ್ ಅಲ್ಲಿ ನೋಡ್ತಾ ಇದ್ದೆ, ಅಭಿ ಅವರು ಸ್ವಲ್ಪ ಎಲ್ಲಾ ಟೀಮ್ ಒಂಥರ ಕೋಆರ್ಡಿನೇಟ್ ಮಾಡೋದು, ಎಲ್ಲರನ್ನು ಮಾತಾಡ್ಸೋದು, ಈ ತರ ಒಂದು ಕ್ಯಾರೆಕ್ಟರ್ ಅವ್ರದ್ದು. ಸೊ ಅದು ಅಂತರೊಬ್ರು ಇರ್ಬೇಕು ಒಂದು ತಂಡದಲ್ಲಿ. ಈ ತಂಡ ಮಾತ್ರ ಅಲ್ಲ, ಅವ್ನು ಯಾವುದೇ ಪ್ರಾಜೆಕ್ಟ್ ಮಾಡ್ಲಿ ಅವ್ನು ಹೆಂಗೆ ಅಂತಂದ್ರೆ, ಅವ್ನು ಸಣ್ಣ ಪಾತ್ರ ಆಗ್ಲಿ ದೊಡ್ಡ ಪಾತ್ರ ಅವ್ನು ತಲೆ ಕೆಡ್ಸ್ಕೊಳ್ಳಲ್ಲ. ಅವಕಾಶ ಸಿಗ್ತಾ ಬರ್ತೀನಿ ಅಂತ ಹೇಳುವಂತ ಕ್ಯಾರೆಕ್ಟರ್ ಒಂದು. ಆಮೇಲೆ ಅವ್ನೆಲ್ಲ ಕಲಿಯಕ್ಕೆ ಇಷ್ಟಪಡ್ತಾನೆ. ಯೂಶಲಿ ಇವಾಗ ಏನಾಗತ್ತೆ, ಇವಾಗ ಏನು ಒಂದು ತರಕಾರಿ ಮಾರೋದಾಗಿರ್ಬೋದು, ನಾ ಬರೀ ತರಕಾರಿ ಮಾರ್ಕೊಂಡಿರ್ತೀನಿ ಅಂದ್ರೆ ಆಗಲ್ಲ. ಕೃಷಿನೂ ಸ್ವಲ್ಪ ಗೊತ್ತಿದ್ರೆ, ತರಕಾರಿ ಮಾರಕ್ಕಾಗದೆ ಇದ್ರೆ ಅಟ್ಲೀಸ್ಟ್ ಕೃಷಿ ಮಾಡ್ಕೊಂಡು ನಮ್ಮೂರಲ್ಲಿ ನಮ್ 4 ಮನೆಗೆ ಕೊಟ್ರೆ ಸಾಕಪ್ಪ, ಅದಾದ್ರೂ ಜೀವನ ಆಗುತ್ತೆ ಅನ್ನೋ ತರ ಇರ್ತೀವಲ್ವಾ. ಹಂಗೆ ಈಗ ಕೃಷಿಲಿ ನಾನು ಬರೀ ಇದು ಸಪೋಟ ಮಾತ್ರ ಬೆಳಿತೀನಿ, ಇದು ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಯಾವ್ದು ಒಂದು ಡ್ರ್ಯಾಗನ್ ಫ್ರೂಟೋ ಇಲ್ಲ ಅವಕಾಡೋನೋ ಈ ತರದ್ ಬೆಳೆಯಕ್ಕೆ ಅಂತ ಟ್ರೈ ಮಾಡ್ತೀವಿ. ಗೊತ್ತಾ, ಆ ಭೂಮಿಲಿ ಆಗತ್ತಾ ಇಲ್ವಾ, ಅದಕ್ಕೆ ಜಾಸ್ತಿ ಆಪಲ್ ಬೆಳೆದಿದ್ದಾರೆ ಗೊತ್ತಾ ನಮ್ಮ ಇದ್ರಲ್ಲಿ. ಹಂಗೆ ನಮ್ಮೂರಲ್ಲೂ ಹಂಗೆಲ್ಲ ಬೆಳಿಬೋದು ಅಂತ ಹೆಂಗೆ ನಾವು ಹೋಗ್ತಾ ಇರ್ತೀವಿ, ಎಲ್ಲಾನು ಕಲಿತಾ ಹೋಗ್ತೀವಿ. ಹಂಗೆ ಸಿನಿಮಾದಲ್ಲಿ ಅವ್ನು ಬರೀ ಆಕ್ಟಿಂಗ್ ಮಾಡಲ್ಲ, ಅವ್ನು ಡೈರೆಕ್ಷನ್ ಕಲಿತಾನೆ, ಅಬ್ಸರ್ವ್ ಮಾಡ್ತಿರ್ತಾನೆ. ಆಮೇಲೆ ಒಬ್ರು ಟೀ ಕೊಡೋರು ಸುಮ್ನೆ ಬಂದ್ಬಿಟ್ಟು ಮನೆಗೆ ಬಂದಿರೋರ ತರ ಟೀ ಕೊಡಕ್ ಆಗಲ್ಲ. ಪ್ರೊಡಕ್ಷನ್ ಅಲ್ಲಿ ಬೇರೆ ತರನೇ ಇರುತ್ತೆ, ಆರ್ಟಿಸ್ಟ್ ನ ನೋಡೋ ರೀತಿ ಬೇರೆ ಆಗಿರುತ್ತೆ. ನಾವ್ ಎಷ್ಟು ಪ್ರೀತಿ ಕೊಟ್ರು ಕಮ್ಮಿನೇ ಅದು. ಸೊ ಅವ್ರಿಗೆ ಹೋಗಿ ಮಾತಾಡಿಸ್ಬೇಕು ಅದನ್ನು ಅಬ್ಸರ್ವ್ ಮಾಡ್ತಾನೆ. ಮೇಕಪ್ ಅದನ್ನ ಹೆಂಗ್ ಮಾಡ್ಬೇಕು ಅದನ್ನು ಅಬ್ಸರ್ವ್ ಮಾಡ್ತಾನೆ. ಹಂಗೆ ಈಸ್ ಮಲ್ಟಿ ಟ್ಯಾಲೆಂಟೆಡ್. ನಂಗೆ ತುಂಬಾ ಇಷ್ಟ ಅಭಿ ಆಕ್ಚುಲಿ. ಕಲಿಕೆ ಜೊತೆ ಎಕ್ಸ್ಪೆರಿಮೆಂಟ್ ಮಾಡಂತ ಪರ್ಸನ್. ಬಟ್ ಇದನ್ನೆಲ್ಲ ಫಸ್ಟ್ ಟೈಮ್ ಅವ್ನ ಮುಂದೆ ಹೇಳ್ತಿರೋದು. ಸ್ವಲ್ಪ ಕೊಬ್ಬೆಲ್ಲ ಆಡ್ಬೇಡ, ನನ್ನ ನಂಬರ್ನ ಬ್ಲಾಕ್ ಎಲ್ಲ ಮಾಡ್ಬೇಡ ಆಯ್ತಾ? ಏನ್ ಬ್ಲಾಕ್ ಮಾಡೋರು ಅಂದ್ರೆ ನಾನು ಬ್ಲಾಕ್ ಇದ್ದೀನಿ ಅಂತ ಹೇಳ್ತಾವ್ರೆ. ಇಲ್ಲ, ಏನಂದ್ರೆ ಅವನ ಸ್ವಲ್ಪ ಟಾಪ್ ಹೋಗ್ಬಿಟ್ಟು ಆಮೇಲೆ ಇಟ್ಸ್ ಓಕೆ ಆತರ ಆದ್ರೆ ಅಂತ ಮಾಡ್ಬಿಟ್ರೆ ಅದಕ್ಕೆ ಹಂಗೆಲ್ಲ ಮಾಡಿ. ನಾವೆಲ್ಲ ಇವ್ರನ್ನ ನೋಡ್ಕೊಂಡು ಬಂದವರು ಸರ್. ಯಾಕೆಂದ್ರೆ ನಾವು ಟಿವಿಯಲ್ಲಿ ನಾವಿನ್ನ ಮೋಸ್ಟ್ಲಿ ಥರ್ಡ್ ಸ್ಟ್ಯಾಂಡರ್ಡ್ ಇದ್ದೆ ಅನ್ಸುತ್ತೆ. ವೆನ್ ಐ ವಾಸ್ ಇನ್ ಥರ್ಡ್ ಸ್ಟ್ಯಾಂಡರ್ಡ್ ನಾನು ಇವ್ರನ್ನೆಲ್ಲ ನೋಡ್ತಾ ಇದ್ದೆ. ಲೈಕ್ ಏನ್ ಗುರು ಹಿಂಗೆಲ್ಲ ಮಾಡ್ತಾರೆ ಅಂತ. ಸುಷ್ಮಿತಾ ಅವ್ರಿಗೆ ಏಜ್ ಆಗಿದೆ ಅಂತ ಹೇಳ್ತಾ ಇದ್ರಿ ಇಂಟರ್ನೆಟ್ ಅಲ್ಲಿ. ಆದ್ರೂ ಇನ್ನ ನೋಡಿ ಹೆಂಗ್ ಮೇಂಟೈನ್ ಮಾಡಿದ್ದಾರೆ, ಅದು ಬಹಳ ಖುಷಿ. ಯಾರ್ ಗುರು ನೀನು? ಅಲ್ಲ, ಇನ್ನೊಂದು ನೀವಿಬ್ರು ಆನ್ಸರ್ ಮಾಡೋಕೆ ತಾರಶ್ ಅವ್ರು ಹೇಳಕ್ಕಲ್ಲ. ಯಾಕೆಂದ್ರೆ ಈಗ ಡೈರೆಕ್ಟರ್ ಅವರೇ, ಹೀರೋನು ಅವರೇ, ಯಾವ ತರ ಸೆಟ್ ಅಲ್ಲಿ ಯಾವ ತರ ಸ್ಟ್ರಿಕ್ಟಾ ಏನು ಜಾಲಿ ತರನ ಅವರು ಯಾವ ತರ ಇದ್ರು? ನಾನು ಹೇಳ್ತೀನಿ ಸಾರಿ ಹೇಳು. ಏನು ಅಂದ್ರೆ ಹಿಂಗಿರ್ತಾರೆ, ಇವಾಗ ನಾರ್ಮಲ್ ಆಗಿ ಹಿಂಗ್ ಕೂತಿರ್ತಾರ, ಇದೆಲ್ಲಡ ಅದ್ರಡ ಅಂತ ಹಿಂಗ್ ಅನ್ಬಿಡೋದು. ಓಕೆ ಗಾಡಿ ರೈಸ್ ಆಗಿದೆ, ನಮ್ಗೆ ಅರ್ಥ ಆಗ್ಬಿಡೋದು ರೈಸ್ ಆಗ್ಬಿಟ್ಟಿದೆ ಅಂದ್ರೆ. ಇರುತ್ತಲ್ಲ ಫ್ರಸ್ಟ್ರೇಷನ್, ಅದೇನೋ ಫ್ರೇಮ್ ಸರಿ ಇಲ್ಲ, ಅದು ಸರಿ ಇಲ್ಲ, ಅದು ಬಂದಿಲ್ಲ, ಆ ಐಟಮ್ ಬಂದಿಲ್ಲ, ಲೈಟ್ ಇಲ್ಲ, ಸೊ ಇದು ಮಳೆ ಬರೋ ಸಿಚುವೇಶನ್ ಏನೇನೋ ಇರುತ್ತಲ್ಲ. ಓಕೆ, ನಾವು ನೋಡ್ತಾ ಇರ್ತಾ ಇದ್ವಿ. ಸೊ ಓಕೆ, ನಾರ್ಮಲ್ ಆಗಿದ್ರೆ ನಾವು ನಾರ್ಮಲ್ ಆಗಿ, ಇವರು ಫುಲ್ ಟೆನ್ಷನ್ ಮಾಡ್ಕೊಂಡು ಕೋಪ ಮಾಡ್ಕೊಂಡ್ಬಿಟ್ರೆ ನಮಗೂ ಕೈಕಾಲು ಆಡ್ತಾ ಇರ್ಲಿಲ್ಲ. ಇಲ್ಲೋದ್ರೆ ಅವ್ರು ಬೈತಾರೆ, ಅಲ್ಲೋದ್ರೆ ಇವ್ರು ಬೈತಾರೆ, ಇಲ್ಲಿ ಶೋಭ್ರಾ ಸರ್ ಏನೋ ತರ್ಸ್ಕೊಡ್ಬೇಕು, ಸುಷ್ಮಿತಕ್ಕನ್ ಬಂದು ಶಾರ್ಟ್ಗೆ ಹೇಳ್ಬೇಕು, ಸೀನ್ ಎಕ್ಸ್ಪ್ಲೇನ್ ಮಾಡ್ಬೇಕು, ಅದು ಇದು ಕಂಟಿನ್ಯೂಟಿ ಇನ್ನೊಂದು ಮತ್ತೊಂದು. ಬಟ್ ಅವರು
ನಾರ್ಮಲ್ ಆಗಿದ್ರೆ ನಾವು ನಾರ್ಮಲ್ ಬಿಡೋ ಅನ್ನೋ, ಬಟ್ ಅವ್ರದ್ದೇ ಆದಂತ ಪ್ರೆಷರ್ ಇರ್ತಾ ಇತ್ತು ಸೆಟ್ ಅಲ್ಲಿ. ಬಟ್ ಅದ್ ನಮಗೆ ಗೊತ್ತಾಯ್ತು ಓಕೆ ಅಂತ, ಇವರು ಕಣ್ಣಲ್ಲೇ ಗೊತ್ತಾಗ್ಬಿಡೋದು ಅಂತ ಹಿಂಗೆಲ್ಲ ಮಾಡೋಣ. ಆವಾಗ ನೀವು ಹುಷಾರಾಗ್ತಿದ್ರಿ. ಹುಷಾರಾಗ್ಬಿಟ್ಟು ಮಾಡ್ತಿದ್ವಿ. ಬಟ್ ಅದೇ ಆಮೇಲೆ ನಮಗೆ ಲೇಟಾಗಿ ರಿಯಲೈಸ್ ಆಗಿದ್ದೇನು ಅಂದ್ರೆ ಆ ಒಂದು ಪ್ರೆಷರ್ ಇದೆಯಲ್ಲ, ಬಹುಶಃ ನಾನೇನಾದ್ರೂ ಆ ಒಂದು ಪ್ಲೇಸ್ ಅಲ್ಲಿ ಇದ್ದಿದ್ರೆ ಹತ್ಕೊಂಡು ಸುಮ್ಮನೆ ಆಗ್ಬಿಡ್ತಿದ್ ನಾನು. ಆ ತರ ಸಿಚುವೇಶನ್ಸ್ ಬಂದಿದೆ ನಮ್ಗೆ. ಸೊ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು, ಇಲ್ಲ ಗುರು ಅದು ಓಡುತ್ತೋ ಬಿಡುತ್ತೋ, ಫಸ್ಟ್ ಸಿನಿಮಾ ಥಿಯೇಟ್ರಲ್ಲಿ ಮಾಡೇ ಮಾಡ್ತೀವಿ. ಎಷ್ಟೋ ಸಿನಿಮಾ ನಾನ್ ಮಾಡಿರೋವೆ, ಎಷ್ಟೋ ಸಿನಿಮಾ ನಂದೇ ಅಂತಲ್ಲ, ಎಷ್ಟೊಂದು ಸಿನಿಮಾ ಇನ್ನ ಥಿಯೇಟ್ರಿಗೂ ಬಂದಿಲ್ಲ. ಒಂದು 5 ವರ್ಷ ಆಗಿರ್ಬೋದು, 6 ವರ್ಷ ಆಗಿರ್ಬೋದು. ಬಟ್ ಇವ್ರದ್ದು ಥಿಯೇಟರ್ ತರ್ತಿದಾರಲ್ಲ, ಅಲ್ಲೇ ನಿಮ್ಗೊಂದು ಲೆವೆಲ್ 40% ಸಕ್ಸಸ್ ಸಿಕ್ದಂಗೆ, ಇನ್ 60% ಅಪ್ ಟು ಆಡಿಯನ್ಸ್. ಸೊ ಅದನ್ನೇ ಹೇಳ್ತಿದ್ದೆ, ನಾವು ಮೊನ್ನೆ ಡಿಸ್ಕಸ್ ಮಾಡ್ತಿದ್ವಿ, ಥಿಯೇಟರ್ ಸಿನಿಮಾ ತಗೊಂಬರೋದು ಸುಲಭದ ಮಾತಲ್ಲ, ಅದು ಈ ಕಾಲದಲ್ಲಿ ಈ ಟೈಮಲ್ಲಿ. ಒಂದ್ ಸೀನ್ ಎನಾಕ್ಟ್ ಮಾಡೋದಾದ್ರೆ ತಾರುಷ್ ಸೆಟಲ್ ಹೆಂಗಿದ್ರು ಅಂತ ಅಂದ್ರೆ ನೀವ್ ಕೂಲ್ observe ಆಗಿದ್ದಾಗ ಯಾವ ತರ, ಮಾಡಿದ್ಯಾ ಅಲ್ವಾ? Please. ಕೋಪ ಬಂದ್ರೆ ಯಾವ ತರ, ಟೆನ್ಷನ್ ಆಗಿದ್ದಾಗ ಯಾವ ತರ? ಕಣ ಅವರು ನಾರ್ಮಲ್ ಆಗಿದ್ದಾಗ ಅಂದ್ರೆ ಏನೋ ಒಂದು ಹೇಳ್ತಿರ್ತಾರೆ ಸೀನ್ ಇರುತ್ತಾ? ಅಲ್ಲಿ ಫ್ರೇಮಲ್ಲಿ ಹೋಗೋ ಅಂತ ಹಿಂಗೆ ನಗ್ನಾಗ್ತಾ ಇರ್ತಾರೆ. ಹೋಗಲ್ ಅಂದ್ರೆ ಬೀಪ್ ಹಾಕ್ಬಿಡ್ತೀರ ನೀವು ಆ ವರ್ಡ್ಗಳೆಲ್ಲ ಹೇಳ್ಬಿಟ್ಟು. ಹೇಳೋ ಅಂತದಿದ್ರೆ ಹೇಳಂತದಿಲ್ಲ. ಅಂದ್ರೆ ಆತರ, ಅಂದ್ರೆ ನಮ್ದು ಹಳ್ಳಿ ಮತ್ತೆ ಕೋಲಾರ ಸ್ಲ್ಯಾಂಗ್ ನಮ್ದ್ರಲ್ಲೆಲ್ಲ ನೀವು ಒಳ್ಳೆ ಮಾತು ಹುಡ್ಕಂಗೆ ಇಲ್ಲ, ಬಾಯ್ ಬಿಟ್ರೆ ಅನ್ನೋ ತರ ಇರುತ್ತೆ ನಮ್ದು. ಸೊ ಆ ತರ ಪದದಲ್ಲಿ ಹೇಳ್ತಿರೋರು. ಮಂಡ್ಯನ ಕೋಲಾರನ? ನಮ್ದು ಕೋಲಾರ, ನಮ್ದು ದೊಡ್ಡಬಳ್ಳಾಪುರ ಬೇಸಿಕಲಿ. ಸೊ ನಮ್ದು ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಇವೆಲ್ಲ ನಂಕ ನಿಂಕ ಬಲೆ ತಲಕಿನ್ಲಪ್ಪ ಅವನು ಅನ್ನೋ ತರ ನಮ್ದು. ಹಳೆ ಮೈಸೂರು ಬೆಟ್ಟ. ಹೌದು, ಆ ತರ. ಸೊ ಆ ತರದವ್ರು ಕೇಳಿರ್ತೀರ ಮಾತೆತ್ರೆ ಬಲೆ ಮಿಡ್ರನಪ್ಪ ಇವನು ಅನ್ನೋ ತರ, ಈ ತರ ಹಿಂಗೆ. ಆಮೇಲೆ ತರುಷ್ ಹೆಂಗೆ ಗೊತ್ತಾ, ಎಲ್ಲಾ ಕೇಳಿಸ್ಕೊತಾರೆ ಫೋನಲ್ಲಿ ಎಲ್ಲ. ಹಿಂಗ್ ಮ್ಯಾಮ್ ಹಿಂಗ್ ಮ್ಯಾಮ್ ಹಿಂಗ್ ಮ್ಯಾಮ್ ಹಂಗ್ ಮ್ಯಾಮ್, ಇವಾಗ ಅಕ್ಕ ಅಂತ ಕರಿತಿದ್ರು, ಅವಾಗೆಲ್ಲ ಮ್ಯಾಮ್ ಅಂತ ಕರಿತಿದ್ರು. ರೆಸ್ಪೆಕ್ಟಿಂಗ್ಸ್ ಕಮ್ಮಿ ಆಗ್ತದೆ ಮೋಸ್ಟ್ಲಿ, ಅಕ್ಕ ಅಂತ. ಇಸ್ ಓಕೆ ಮೇಡಮ್, ಎಸ್ ಮೇಡಮ್, ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ಏ ಅಭಿ, ಬಾರಿ 4 ಜನ ಕೇಳಿಸ್ಕೊಳ್ಳಿ ಆಯ್ತಾ, ನಂಗೆ ನೆನಪಿರಲ್ಲ ಅಂದ್ಬಿಟ್ಟು ಲೌಡ್ ಸ್ಪೀಕರ್ ಹಾಕ್ಬಿಟ್ಟು 4 ಜನ ಕೇಳಿಸ್ಕೊ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲ ಬರ್ತಾರೆ, ಪ್ಲಾನಿಂಗ್ ಎಲ್ಲ ಫಿಕ್ಸಾ, ಹಿಂಗ್ ಮಾಡೋಣ ಹಂಗ್ ಮಾಡೋಣ, ಪ್ರಮೋಷನ್ ಚೆನ್ನಾಗಾಗ್ಬೇಕು ಹಂಗೆ ಹಿಂಗೆ ಅಂತ. ನಿನ್ನೆ ರಾತ್ರಿ ಹೇಳಿದೆಲ್ಲ ನೆನಪಿದ್ಯಾ ತರುಷ್ ಅಂದ್ರೆ? ನೆನಪಿದ್ಯೇನೋ? ಅವನ್ ಮಕ್ಕ ನೋಡ್ತಾನೆ, ಅವನ್ ಮಕ್ಕ ನೋಡ್ತಾನೆ, ಕಡೆ ನನಗೆ ಬರುತ್ತದು. ನನಗೆ ದೇವರಾಣೆ ನೆನಪಿರಲ್ಲ ಅನ್ಬಿಟ್ಟು ನಾನು ಅಷ್ಟೆಲ್ಲ 1 hour ಒಂದು ಸಣ್ಣ ಪಾಯಿಂಟ್ ನ 10 ಸತಿ ಹೇಳಿರ್ತೇನೆ. ಬಟ್ ಈ 4 ಜನ ಇದಾರಲ್ಲ ಮಹಾನುಭಾವರು, 4 ಜನ ನೆನ್ಪಿಟ್ಕೊಳಲ್ಲ, ಕಡೆಗೆ ನನ್ಗೆ ಬರುತ್ತೆ. ನನಗೆ ಆ ಕೆಪಾಸಿಟಿ ಇಲ್ಲ ಅಂತ ಬೇರೆಯವ್ರಿಗೆ ಹೇಳಿದಾಗ ಅದು ವಾಪಸ್ ನನ್ಗೆ ಬರುತ್ತೆ. ಅಂದ್ರೆ ನಾನೇನ್ ಬರ್ದಿಟ್ಕೋಬೇಕು, ಅದಕ್ಕೆ ಒಂದು ಡೈರಿ ಇಟ್ಕೊಬಿಟ್ಟಿದೀನಿ, ಎಲ್ಲ ಬರ್ದಿಟ್ಕೊಳ್ಳೋದು ಏನೇನಾಗತ್ತೆ ಹಂಗೆ ಅಂತ. ನಿಮ್ಗೆ ಯಾರು ತುಂಬಾ ಕಾಟ ಕೊಟ್ಟಿದ್ದ ಆರ್ಟಿಸ್ಟು ಅದನ್ನ ಹೇಳಕ್ಕಾಗಲ್ಲ ಬಿಡಿ, ನಾನೇ ಇರ್ಬೇಕು. ಬೇಗ ಹೋಗ್ಬೇಕಿತ್ತಲ್ಲೋ. ಕರೆಕ್ಟ್. ಅಲ್ಲ ಸುಷ್ಮಿತಕ್ಕ ಬಿಟ್ಟು ಬೇರೆ ಯಾರು ಜಾಸ್ತಿ ಕಾಟ ಕೊಟ್ಟಿದ್ದಾರೆ? ಕಾಟ ಬೇಡ, ಕಾಟ ಕೊಟ್ರು ಅಂತ ತರುಷ್ ಕಾಟ ಅಂತಲ್ಲ, ಯಾರಾದ್ರೂ ಏನೇಟ್ ಮಾಡ್ತೀವಿ ಇವ್ರನ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಅಂತ. ತುಂಬಾ ಕಷ್ಟ ಆಯ್ತು ಇಂಥವ್ರು ಈ ಒಂದು ಪಾತ್ರವನ್ನ ಹ್ಯಾಂಡಲ್ ಮಾಡೋದು ಅಂತಂದ್ರೆ. ಹಂಗೆಲ್ಲ ಬೇಡ, ಯಾಕೆ ಹಂಗೆ ಮತ್ತೆ ನೀವ್ ಕೇಳಿದ್ದು ಅದೇ ಹಂಗಲ್ಲ ಅಂದ್ರೆ ನೀವ್ ಹೇಳೋದು ಹಂಗಲ್ಲ ಬೇಡ ಅಂದ್ರೆ ನನ್ನ ಹೆಸರು ಹೇಳ್ಬಿಡ್ತಾನೆ, ಅದೇ ಹಂಗೆ ಹೇಳ್ತಾ ಇದೀರಾ? ನನ್ನ ಹೆಸರು ಹೇಳ್ಬಿಟ್ರಂತ ನೀವು ಆತರ ಇಲ್ಲ. ನನಗೆ ಅಟ್ಲೀಸ್ಟ್ ಇನ್ನೊಂದು ದಿನ ಶೂಟಿಂಗ್ ಇದ್ದಿದ್ರು ಗ್ಯಾರಂಟಿ ಹಿಂಸೆ ಕೊಟ್ಬಿಡ್ತಿದ್ದೆ ನಾನು. ನಾನು ಏನು ಡಿಮಾಂಡ್ ಮಾಡಿಲ್ಲ, ನನ್ಗೆ ಅದ್ಬೇಕು ಇದ್ಬೇಕಂತ ಏನ್ ಕೇಳಿಲ್ಲ. ಇವನ್ ಯಾವ ಟೀ ತಂದು ಕೊಡ್ತಾನೋ ಅದನ್ನೇ ಕುಡ್ದಿದ್ದೀನಿ ಬಾಯಿ ಮುಚ್ಕೊಂಡು, ಯಾವ ಊಟ ತಂದು ಕೊಡ್ತಾನೋ ಅದನ್ನೇ ತಿಂದಿನಿ. ಇನ್ನೊಂದ್ ಚೂರು ಇವ್ರ ಡೈರೆಕ್ಟ್ ಆಗಿರ್ಬಾರ್ದಿತ್ತು, ಚೆನ್ನಾಗಿರೋದು ಅವಾಗ. ಅಪ್ಪಿ ತಪ್ಪಿ ಅವ್ರ ಜವಾಬ್ದಾರಿ ತಗೊಂಡ್ಬಿಡ್ತಾರ, ಅಯ್ಯೋ ಪಾಪ ಅನ್ಸ್ತಿತ್ತು ನಮ್ಗೆ. ಅಯ್ಯೋ ಪಾಪ ಆಕ್ಚುಲಿ ಲಾಸ್ಟ್ ಪ್ರೆಸ್ ಮೀಟ್ ಸ್ಟೇಜಲ್ಲೂ ಕೂಡ ಹೇಳಿದ್ರು, ಅಂದರೆ ಒಬ್ಬ ಹೀರೋ ಹೊಸದಾಗಿ ಬಂದಿರೋರು ನನ್ನ ಬಗ್ಗೆ ನಾನು ಏನೋ ಮಾತಾಡಬೇಕು ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಮಾತಾಡಿದ್ದು ನಾನು ನೋಡ್ದಂಗೆ. ಹೌದು ಹೇಳಿದ್ರು. ಅದೇ ಇವಾಗ ಅವ್ರನ್ನೇ ಕೇಳಬೇಕು ಸೀರಿಯಸ್ ವಿಚಾರಗಳನ್ನು. ಈಗ ನೀವು ಅಟ್ ಪ್ರೆಸೆಂಟ್ ನೋಡ್ತಾ ಇದ್ದೀರಾ ಸ್ಯಾಂಡಲ್ವುಡ್ಡಲ್ಲಿ ಏನೇನಾಗ್ತಿದೆ ಅಂತ. ಸೊ ನಿಮ್ಮ ಸಿನಿಮಾವನ್ನು ಇಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀರಾ, ಎಲ್ಲ ನೀವು ಡ್ಯಾನ್ಸ್ ಕೂಡ ನೋಡಿ ಚೆನ್ನಾಗಿ ಮಾಡಿದ್ದೀರಾ, ಫೈಟು ಮತ್ತೊಂದೇ ನಟನೆ ಎಲ್ಲದೂ ಕೂಡ ಚೆನ್ನಾಗಿದೆ. ಸೊ ಇದನ್ನು ನಾವು ಜನಗಳಿಗೆ ತಂದು ನಿಲ್ಲಿಸಿ ತಲುಪಿಸಿ ಏನೋ ಮೆಚ್ಚುಗೆ ಪಡಿತೀವಿ ಅಂದರೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಿದೆ. ಸೊ ಇದಕ್ಕೆ ನಿಮ್ಮ ಪ್ಲ್ಯಾನ್ಗಳು ಏನೇನಿದೆ ಅಂತ? ಸರ್ ನಾವು ಅಂದರೆ ನಾವೇ ಒಂದು ಪ್ಲ್ಯಾನ್ ಹಾಕ್ಕೊಂಬಿಟ್ಟಿದ್ರೆ ಹೇಳ್ತಾರಲ್ಲ ಭಗವಂತ ಒಂದು ಪ್ಲ್ಯಾನ್ ಹಾಕ್ಕೊಂಬಿಟ್ಟಿರ್ತಾನೆ ಅಂತ, ಅದು ಸುಮಾರು ಈ 12 ವರ್ಷದಲ್ಲಿ ನೋಡ್ಬಿಟ್ಟಿದ್ದೀರಿ. ನಾವು ಅನ್ಕೊಂಡಂಗೆ ಯಾವುದೂ ಆಗಲ್ಲ. ಸೊ ದಟ್ ಬಟ್ ನಾವು ಹಂಗಂತೇಳ್ಬಿಟ್ಟು ಕೈ ಚೆಲ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಪ್ರಯತ್ನಗಳು ನಮ್ಮದು ಮಾಡ್ತಾನೆ ಇದ್ದೀರಿ. ಸೊ ನೀವು ನೋಡ್ತಿರ್ಬೋದು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಸಾಧ್ಯತೆಗಳನ್ನ
ಪ್ರಮೋಷನ್ ವಿಚಾರದಲ್ಲಿ ಏನೇನೋ ಸರ್ಕಸ್ಗಳು ಮಾಡಿ ಅಟ್ಲೀಸ್ಟ್, ಯಾಕಂದರೆ ಇವಾಗ ಪ್ರಮೋಷನ್ ಅಂದ್ರೇ ಹೆಂಗೆ ಅಂದರೆ ಕಾಸು ತಕ್ಕಂಗೆ ಕಜ್ಜಾಯ. ಹೌದು. ಎಷ್ಟು ಚೆಲ್ತಿರೋ ಅಷ್ಟವರೆಗೂ ರೀಚ್ ಆಗುತ್ತೆ. ಹೌದು. ಬಟ್ ಹೊಸೊಬ್ರು ಸಿನಿಮಾ ಮಾಡೋದಕ್ಕೆ, ಸಿನಿಮಾ ಕಂಪ್ಲೀಟ್ ಮಾಡೋದಕ್ಕೆ ಅದು ಒಂದು ಹೋರಾಟ ಮಾಡ್ತಾ ಇರಿ. ಏನೋ ಒಂದು ಸ್ವಾತಂತ್ರ್ಯ. ಮೊದಲು ಒಂದು ಸಾಮಿತ್ಯ ಇತ್ತಂತೆ, ಯಾವ ಥರ ಅಂದರೆ ಒಂದು ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ. ಇವೆರಡೂ ತುಂಬ ಕಷ್ಟಕರವಾದ ಅಂತ. ಅದೆಲ್ಲ ಏನೂ ಅಲ್ಲ ಸರ್. ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಒಂದು ಮೇಸ್ತ್ರಿ ಚೆನ್ನಾಗಿರ್ಬೇಕು, ಮದುವೆ ಮಾಡಬೇಕು ಅಂದ್ರೆ 2 ಮನೆತನಗಳು. ಇವಾಗ ಸಿನಿಮಾ ಮಾಡಿ ನೋಡು ಅಂತ ಹೇಳ್ಬೇಕು. ಏನಕ್ಕೆ ಅಂದ್ರೆ 24 ಕ್ರಾಫ್ಟ್ಸ್ನು ಹ್ಯಾಂಡಲ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಎಲ್ಲಾರ ವೇವ್ ಲೆಂತ್ನು ಇದು ಮಾಡ್ಕೊಂಡು ಮತ್ತೆ ಅದನ್ನ ಮುಂದುವರಿಸಿ ಯಾವುದೋ ಒಂದೇ ಒಂದು ಚೈನ್ ಲಿಂಕ್ ಸರ್, ಎಲ್ಲರೂ ಸಖತ್ತಾಗಿ ಮಾಡಿರ್ತಾರೆ ಅನ್ಕೊಳ್ಳಿ. ಒಂದು ಕ್ರಾಫ್ಟ್ ಅಲ್ಲಿ ಹೋಲ್ಡ್ ಆದ್ರೆ ಅಷ್ಟು ಜನ ಪರಿಶ್ರಮ ನೀರಲ್ಲಿ ಹೋಮ ಅಂತಂಗೆ. ಹೌದು. ಅಷ್ಟು ಜನ ಪರಿಶ್ರಮ ಇವತ್ತೆಲ್ಲ ಇವಾಗ ಆಸ್ ಆಫ್ ನಾವು ಇವರೆಲ್ಲ ಆರ್ಟಿಸ್ಟ್ ಇದು ಮಾಡಿದ್ರು, ಇಲ್ಲಿ ಇವ್ರ ಸಪೋರ್ಟಿವ್ ಆಯ್ತು. ಪೋಸ್ಟ್ ಪ್ರೊಡಕ್ಷನ್ ಏನ್ ಮಾಡೋಣ ಅಂದ್ರೆ ಎಕ್ಸಾಂಪಲ್ಸ್ ನಾನು ಹೇಳೋದು ಹಲವಾರು ವಿಷಯಗಳಿದಾವೆ. ಸೊ ಹಾಗಾಗಿ ನಾವು ತುಂಬಾ ಕಷ್ಟ ಈ ಇತ್ತೀಚಿನ ಪರಿಸ್ಥಿತಿಯಲ್ಲಿ ಇದೆ. ಪ್ರಮೋಷನ್ಸ್ನು ಮಾಡ್ತಾ ಇದ್ದೀರಿ. ಓಕೆ. ಬಟ್ ಅದನ್ನ ಪ್ರೇಕ್ಷಕರಾಗಿ ಅವರು ಬಂದು ಒಂದು ಸ್ವಲ್ಪ ಅವರೇ ಜವಾಬ್ದಾರಿ, ಅಂದರೆ ನಾನು ಹೇಳಿದ್ನಲ್ಲ ಸಿನಿಮಾ ಕಲ್ಚರ್ನಲ್ಲಿ ಅದನ್ನದು ನಮ್ಮಲ್ಲಿ ರೂಢಿ ಮಾಡ್ಕೊಂಡ್ಲೇಬೇಕು ಅನ್ನೋ ಥರ ನಾನು ಒಂದು ರಿಕ್ವೆಸ್ಟ್ ಪ್ರೇಕ್ಷಕರಲ್ಲಿ ಮನವಿ ಅಂತಲೇ ಅಂದ್ಕೊಳ್ಳಿ. ಒಂದು ಸಿನಿಮಾ ಕಲ್ಚರ್ ಆದ್ರೇನೆ ಏನಕ್ಕೆ ಅಂದರೆ ನೀವು ಒಂದು ಸಿನಿಮಾ ಫ್ಯಾಮಿಲಿ ಸಮೇತರಾಗಿ ಮೊದಲು ಹೆಂಗಿತ್ತು ಅಂದರೆ ಊರುಗಳಿಂದ ಗಾಂಧಿನಗರ ಇದ್ದಿದ್ದೆ ಅದೇ ಇದಕ್ಕೆ. ಊರಿನಿಂದ ಬರ್ತಿದ್ರು ಅವರು ಎಲ್ಲ, ಅಂದರೆ ಒಂದು ಸ್ವಲ್ಪ ಶಾಪಿಂಗ್ ಅದು ಇದು ಮಾಡಿ ಒಂದು ಸಿನಿಮಾ ನೋಡ್ಕೊಂಡು ಹೋಗೋ ಥರ ಇರ್ತಿತ್ತು. ಅದೇ ಅವ್ರಿಗೆ ಮನೋರಂಜನೆ. ಮನೋರಂಜನೆ. ಇವಾಗೆಲ್ಲ ಫಿಂಗರ್ ಟಿಪ್ಪಲ್ಲಿ ಇದೆ ಅಂತ ಹೇಳ್ದಂಗೆ ಎಂಟರ್ಟೈನ್ಮೆಂಟ್ ಎಲ್ಲ ಇಲ್ಲೇ ಸಿಗ್ತಿದೆ. ಹೌದು. ಮತ್ತೆ ಇನ್ನೂ ಒಂದೇನಂದ್ರೆ ರೀಲ್ಸ್ ಅಲ್ಲಿ ಅವರು ಕೂಡ ಹೆಚ್ಚು ಶ್ರಮ ಹಾಕ್ಬಿಟ್ಟು ರೀಲ್ಸ್ ಅಲ್ಲೇ ಅವರು ಒಂದು ಚಿಕ್ಕದಾಗಿ ಏನೋ ಒಂದು ಕೊಟ್ಬಿಡ್ತಾವ್ರೆ ಮನೋರಂಜನೆ. ನಾವು ಇವಾಗ ಸೆಕೆಂಡ್ಸ್ 2 ಸೆಕೆಂಡ್ಗೆ ಒಂದು ಅವ್ರಿಗೆ ವಾವನ ಎಲಿಮೆಂಟ್ ಕೊಡಬೇಕು. ಥಿಯೇಟ್ರಲ್ಲಿ 2 ಸೆಕೆಂಡು ಇಲ್ಲಾಂದ್ರೆ 5 ಸೆಕೆಂಡ್ಗೆ ವಾವನ ಎಲಿಮೆಂಟ್ ಕೊಡೋಕ್ಕಾಗತ್ತಾ? ಸಾಧ್ಯನಾ? ಸೊ ಅನೇಕ ದಿಗ್ಗಜರೇ ಇವಾಗ ಅಂದರೆ ಹೆಂಗೆ ಥಿಯೇಟ್ರ್ನಲ್ಲಿ ಕೂರಿಸ್ಕೊಳ್ಳೋದು 2 ಗಂಟೆಗಳ ಕಾಲ ಅನ್ನೋ ಥರ ಇದಾಗ್ತಿದೆ. ಹೌದು. ಮತ್ತು ಇದ್ರ ಎಲ್ಲದರ ನಡುವೆ ಹೌದು ಇವಾಗ ಇವತ್ತು ಮಾತಾಡಬೇಕಾಗಿರೋದು ನಮ್ಮ ಜಾಲಿ ಸಿನಿಮಾದ ಬಗ್ಗೆ. ಅದ್ರ ಬಿಟ್ಟು ನಾನು ಹೊರತಾಗಿ ಕೆಲವೊಂದು ಮಾತಾಡ್ತಿದ್ದೀನಿ ಅಂದರೆ ಗ್ರೌಂಡ್ ಲೆವೆಲ್ಲು ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಫೈನಲ್ ಆಗಿ ಅದು ನಮ್ಮ ಬುಡಕ್ಕೆ ಬರೋದು. ನಾನು ಇವತ್ತು ಒಂದು ದಿವಸಕ್ಕೆ ಬಂದು ಬರೀ ಜಾಲಿ ಸಿನಿಮಾವರೆಗೂ ನಾನು ಮಾಡ್ತಿಲ್ಲ. ನಾನು ಇಲ್ಲಿ ಬಂದಿರೋದೇ ಸಿನಿಮಾ ಇಂಡಸ್ಟ್ರಿಯಲ್ಲೇ ಇರಬೇಕು, ಸಿನಿಮಾವನ್ನೇ ಮಾಡಬೇಕು ಅಂತ ಬಂದಿರ್ತೀರಲ್ಲ. ನನಗೆ ಜಾಲಿ ಆದಮೇಲೆ ನೆಕ್ಸ್ಟ್ ಏನು? ಹೌದು, ಇಟ್ಸ್ ಅ ಬಿಗ್ ಕ್ವಶನ್ ಮಾರ್ಕ್. ಇವಾಗಲೂ ಕೂಡ ಏನೋ ಸಾಲ ಮಾಡಿ ಇವತ್ತಿಗೂ ಅಷ್ಟು ಸಾಲಗಳಿದೆ, ಮಾಡಿ ಸಿನಿಮಾ ಏನೋ ಹೊರಗಡೆ ತಂದಿದ್ದೀನಿ, ನೆಕ್ಸ್ಟ್ ಏನು ಕ್ವಶನ್ ಮಾರ್ಕ್. ನಮಗೇನೋ ಸಿಗುತ್ತಾ? ಇದರಲ್ಲಿ ಎಷ್ಟು ಜನಕ್ಕೆ ಅವಕಾಶಗಳು ಸಿಗುತ್ತೆ? ಇದೆಲ್ಲನೂ ಇನ್ನೂ ಬ್ಲ್ಯಾಂಕ್ ಕ್ವಶನ್ ಮಾರ್ಕಲ್ಲೇ ಇದೆ. ಸೊ ಇದೆಲ್ಲದಕ್ಕೂ ಉತ್ತರ ಕೊಡಬೇಕಾಗಿರೋದು ಆಡಿಯನ್ಸೇ. ನಿಮ್ಗೆ ಎಷ್ಟೇ ಎಂಟರ್ಟೈನ್ಮೆಂಟ್ ಎಲ್ಲ ನಿಮಗೆ OTTಗಳಲ್ಲಿ ಬಂದರೂ ಏನದ್ರಲ್ಲಿ ಬಂದರೂ ಕೂಡ ಸಿನಿಮಾ 100 ವರ್ಷ ಚರಿತ್ರೆ ಇದೆ. ಹೌದು. ಇದು ಇವತ್ತಿಗೆ ಬಿದ್ದಿರ್ಬೋದು, ಯಾವತ್ತಿಗೂ ಬೀಳಕ್ಕೆ ಚಾನ್ಸೇ ಇಲ್ಲ. ಒಂದಲ್ಲ ಒಂದು ದಿವಸ ಎದ್ದೇಳುತ್ತೆ. ಅದು ಯಾವ ಥರ ಎದ್ದೇಳುತ್ತೆ ಅಂದರೆ ಫೀನಿಕ್ಸ್ ಥರ ರೈಸ್ ಆಗುತ್ತೆ. ಓಕೆ. ಬಟ್ ಆ್ಯಸ್ ಆಫ್ ನೌ ಬಿದ್ದಿರ್ಬೋದು. ಬಟ್ ಅದನ್ನು ಒಂದು ಸ್ವಲ್ಪ ನಾವಿವಾಗ ಕಷ್ಟ ಇರೋ ಟೈಮಲ್ಲಿ ಪ್ರೇಕ್ಷಕರು ಬಂದು ಕೈ ಹಿಡಿದುಕೊಂಡ್ಬಿಟ್ರೆ ಎಷ್ಟೊಂದು ಜನ ಆ ಸಮುದ್ರದ ಅಲೆಗಳಲ್ಲಿ ಹೋಗ್ಬಿಡ್ತಾರಲ್ಲ, ಆ ಥರ ನಾವು ಹೋಗ್ಬಿಡ್ಬಾರ್ದು, ನಮ್ಮನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ. ಓಕೆ. ಅಂದರೆ ಜನಗಳು ಅಂದರೆ ಇವಾಗ ಡೌನ್ಫಾಲ್ ಆಗಿರೋ ವಿಚಾರವಾಗಿ ಮಾತಾಡಿದ್ರಿ, ಕೆಲವು ರೀಸನ್ಗಳು ಕೊಟ್ರಿ, ಕರೆಕ್ಟ್. ಅದು ಈಗ ಪ್ರೆಸೆಂಟ್ ನಿಜಾನೇ. ಬಟ್ ಇದ್ರ ಜೊತೆಗೆ ನಮ್ಮ ಸ್ಯಾಂಡಲ್ವುಡ್ಗೂ ಕೆಲವು ಎಕ್ಸಾಂಪಲ್ಗಳಿದೆ ಅಂದರೆ ಡೌನ್ಫಾಲ್ ಆಗೋದಕ್ಕೆ. ಒಂದು ಅಪ್ಪು ಸರ್ ಹೋದ್ರು, ಸೊ ಅವಾಗ ಜನ ಅಲ್ಲೂ ಕೂಡ ಸಿನಿಮಾ ಬಿಟ್ಟು ಫ್ಯಾಮಿಲಿ ಬರೋಂಥವ್ರು ಸ್ಟಾಪ್ ಆಯಿತು. ಇವಾಗ ಮತ್ತೋರ್ವ ದರ್ಶನ್ ಸರ್ತು ಈ ಥರ ಆಯಿತು. ಸೊ ಈ ವಿಚಾರಗಳು ಕೂಡ ಕಾರಣ ಅಂತ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್ ಹೌದು, ಇದು 2 ಮೇಜರ್ ಹೊಡ್ತಾನೆ. ಬಟ್ ಇವೆಲ್ಲ ಏನಂದರೆ ಆ ಕಾಲ ಅಂತಿರುತ್ತಲ್ಲ, ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಹೌದಲ್ವ? ನಮಗೆ ತೀರಾ ಅಂದರೆ ನಾವು ಅವ್ರು ನೋಡಿ ಬೆಳೆದವರು. ಸೊ ಒಬ್ಬ ಹೀರೋ ಆಗಬೇಕು ಅಂತ ಅಂಥ ಹೀರೋಸ್ನ ನೋಡೇ ನಾವು ಬೆಳೆದವ್ರು, ಇನ್ಸ್ಪೈರ್ ಆದವರು. ಸೊ ಆ ಒಂದು ಸಂಘಟನೆ ಎಲ್ಲರಲ್ಲೂ ಒಂದು ದುಃಖಕರವಾದ ಸಂಘಟನೆ. ಬಟ್ ಇವಾಗ ಅದರಿಂದ ಏನು ಮಾಡ್ಬೋದು? ಇವಾಗ ನೋಡಿ, ನಮ್ದ್ರಲ್ಲಿ ಸರ್ಪ್ರೈಸಿಂಗ್ ಪ್ಯಾಕೇಜ್ ಅಂತ ಹೇಳಿದ್ರಲ್ಲ, ಅಪ್ಪು ಸರ್ನ ನಾವ್ ಎಲ್ಲಿ ನೆನಿಬೋದು ಅಲ್ಲಿ ನೆನಿತಾ ಇದೀರಿ. ಅದಕ್ಕೋಸ್ಕರನೇ ನಮ್ದ್ರಲ್ಲಿ ಸುಮ್ಮನೆ ನೇಮಿಂಗ್ ಆಗಿ ತಂದಿಲ್ಲ ನಾವು ಅಪ್ಪು ಸರ್ನ. ಅಪ್ಪು ಸರ್ ಫ್ಯಾನ್ಸ್ಗೆ ನಾನು ಹೇಳೋದಾಗ್ಲಿ, ಇಲ್ಲಾಂದ್ರೆ ಯಾರಿಗೋ ಒಂದು ಹೇಳೋದಾಗ್ಲಿ ಪ್ರೇಕ್ಷಕರಲ್ಲಿ. ಸೊ ನಾವು ತಂದಿದ್ದೀರಲ್ವಾ ಆ ಅಪ್ಪು ಸರ್ ಎಮೋಷನ್ಸ್ನ, ನೀವು ಖಂಡಿತವಾಗ್ಲೂ ಫೀಲ್ ಆಗೇ ಆಗ್ತೀರಾ, ಖಂಡಿತವಾಗ್ಲೂ ಫೀಲ್ ಆಗ್ತೀರಾ.
ಆಸ್ ವೆನ್ ನೀವು ಮೂವಿ ಬಂದು ನೋಡಿದಾಗ ಅದು ಥಿಯೇಟ್ರಲ್ಲಿ. ಯಾಕೆಂದ್ರೆ ನಾನು OTT ಮತ್ತೆ ಫೋನಲ್ಲಿ ಯಾಕೆ ಹೇಳಲ್ಲ ಅಂದರೆ ಡೈವರ್ಟ್ ಆಗಿಬಿಡುತ್ತೆ ಸರ್. ಡೈವರ್ಟ್ ಆಗಬಾರ್ದು ಎಮೋಷನ್ಸ್. ಆವಾಗ ನಿಮ್ಗೆ ಕನೆಕ್ಟ್ ಆಗುತ್ತೆ. ಇಲ್ಲಾಂದರೆ ಕಮೆಂಟ್ ಮಾಡೋದು ಮಾಡೇ ಮಾಡ್ತಾರೆ ಜನ. ಸೊ ದಟ್ ಏನಿತ್ತು ಅನ್ನೋ ಥರನೇ ಕಮೆಂಟ್ ಮಾಡಿಬಿಡ್ತಾರೆ. ಅವರು ಆ ಒಂದು 2 hours ಎಲ್ಲೆಲ್ಲೋ ಡಿಸ್ಟ್ರಾಕ್ಷನ್ಸಲ್ಲಿ ಇದು ಮಾಡಿದ್ರೆ ಕನೆಕ್ಟ್ ಆಗಲ್ಲ. ಬೇಸಿಕಲಿ ಹೆಂಗೆ ಗೊತ್ತಾ, ಈಗ ದೊಡ್ಡವ್ರ ಸಿನಿಮಾದಲ್ಲಿ ಮಾಡ್ತಿಲ್ಲ ಅಥವಾ ನಿಧಾನ ಆಗ್ತಿದೆ, 3 years once 4 years once ಸಿನಿಮಾ ಬರ್ತಿದೆ ಅಂತ ಅಂದ್ಬಿಟ್ಟು ನಾವೇನಾದರೂ ಸುಮ್ಮನೆ ಇದ್ರೆ, ಈಗ ನಮ್ಮ ಪ್ರಯತ್ನನ ನಾವೇನಾದರೂ ಬಿಟ್ಬಿಟ್ರೆ ಅವ್ರು ಬರಲಿ ಬಿಡು, ಅವ್ರದ್ದೊಂದು ಹಿಟ್ ಆಗ್ತಿದ್ದಂಗೆ ಬ್ಯಾಕ್ ಟು ಬ್ಯಾಕ್ ನಮ್ದೊಂದು ಕೊಡೋಣ ಅಂತ ನಾವೇನಾದರೂ ಸೇರಿಸ್ತಾ ಹೋದರೆ ಏನಾಗುತ್ತೆ, ಯೂಶಲಿ ಇವಾಗ ಈಗ ಒಂದಷ್ಟು AI ನೋಡ್ತಿದ್ದೀರಾ ಅನ್ಸುತ್ತೆ ಬಹುಶಃ. ಕೆಂಪೇಗೌಡರು ಅಕಸ್ಮಾತ್ ಬೆಂಗಳೂರಿಗೆ ಬಂದು ಎಲ್ಲೋ ನಮ್ದು ಕೆರೆ ಅಂತ ಕೇಳಿದ್ರೆ ಮೆಜೆಸ್ಟಿಕ್ ಆಗಿದೆ, ಎಲ್ಲೋ ನಮ್ದು ಕೆರೆಗಳಂದ್ರೆ ಬಿಲ್ಡಿಂಗ್ಸ್ ಆಗಿದೆ, ಅವರು ಬೇಜಾರು ಮಾಡ್ಕೊಂಡು ವಾಪಸ್ ಹೋಗಿರುವಂಥ AI ನೋಡ್ತೀವಿ. ಅದು ಎಷ್ಟು ಮೆಸೇಜ್ ಕೊಡುತ್ತೆ. ಶಂಕರ್ ನಾಗ್ ಸರ್ ನೀವೇ ಇದ್ದೀರಾ, ನಿಮ್ದೇ ಮೆಟ್ರೋ, ನಾನು ಕನ್ಸ್ಕೊಂಡಿದ್ ಮೆಟ್ರೋ ಕಣೋ ಸಕ್ಕತ್ತಾಗಿದೆ ಅಂತ ಒಂದು ಆಟೋದಲ್ಲಿ ಕುತ್ಕೊಂಡು ಹೇಳ್ತಾರೆ. ಅವ್ರ ಡ್ರೈವರ್ ಹೇಳ್ತಾರೆ, ಸರ್ ಆದ್ರೂ ಕೂಡ ನಿಮ್ಮ ಹೆಸರು ಒಂದು ಮೆಟ್ರೋಗೂ ಇಟ್ಟಿಲ್ಲ ಸರ್ ಅಂತ. ಆಗ ಅವ್ರು ವಾಪಸ್ ಬೇಜಾರು ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಈಗ ದೊಡ್ಡವ್ರು ಒಂದು ಬ್ರೇಕ್ ತಗೊಂಡಿದ್ದಾರೋ ಅಥವಾ ಬೇರೆ ಯಾವ್ದಾದ್ರು ಪ್ರಿಪ್ರೇಷನ್ ಅಲ್ಲಿದ್ದಾರೋ ಗೊತ್ತಿಲ್ಲ. ಪ್ರಿಪ್ರೇಷನ್ ಅಲ್ಲಿದ್ದು ಅವರಿಗೆ ಇನ್ನೂ ಇನ್ಸ್ಪೈರ್ ಮಾಡಬೇಕು. ಪರವಾಗಿಲ್ಲ ಅವ್ರದ್ದೇ ಓಡ್ತಿದೆ ಕಣೋ, ನಾವ್ಯಾಕೆ ಮಾಡಬಾರ್ದು ಅಂತ ಅವರಿಗೂ ಅನಿಸ್ಬೇಕು. ಅದು ಬರೀ ಹೀರೋಗಳಿಗೆ ಮಾತ್ರ ನಾ ಹೇಳ್ತಿಲ್ಲ, ಪ್ರೊಡ್ಯೂಸರ್ಸು ಅಷ್ಟೇ, ಇವರು ಡೈರೆಕ್ಟರ್ಸು ಅಷ್ಟೇ. ಒಳ್ಳೊಳ್ಳೆ ಸಖತ್ ಕತೆ ಮಾಡ್ಕೊಂಡು ಹಿಂಗೆ ಹಿಡ್ಕೊಂಡು ಕೂತಿರ್ತಾರೆ. ಅದಕ್ಕೊಂದು ಟೈಮ್ ಅಂತ ಬೇಕು ಅದನ್ನ ಬಿಡುಗಡೆ ಮಾಡೋದಕ್ಕೆ ಅಥವಾ ಅದನ್ನ ಪ್ರೊಜೆಕ್ಟ್ ಮಾಡೋದಕ್ಕೆ ಅಥವಾ ಅದನ್ನ ತರೋದಕ್ಕೆ. ಅದಕ್ಕೆ ನಾವು ಇನ್ಸ್ಪೈರ್ ಆಗಬೇಕು ಅನ್ನೋದು. ಅಂದರೆ ಪರವಾಗಿಲ್ಲ ಹೊಸೊಬ್ಬರೇ ಮಾಡ್ತಿದ್ದಾರೆ, ನಾವ್ಯಾಕೆ ಮಾಡಬಾರ್ದು ಅಂತ. ಅವರು ಹಿಂದೆ ಹೋಗಿದ್ದಾರೆ ಗೊತ್ತಾ, ಅವ್ರು ಹಂಗೆ ಹೋಗೋದಕ್ಕೆ ನಾವು ಬಿಡೋದಕ್ಕೆ ಇಷ್ಟ ಇಲ್ಲ. ನನಗೆ ಭಯ ಇರೋದು ಅದೇ. ಮೊನ್ನೆ ನಾನು ಅದಕ್ಕೆ ಆ ಪ್ರಶ್ನೆ ಕೇಳಿದ್ದು, ಸರ್ ಮಾಡಿ ಸರ್ ದಯವಿಟ್ಟು ಸಿನಿಮಾಗಳನ್ನ ಮಾಡಿ, ಅವಕಾಶ ಸಿಗದೇ ಇದ್ರೂ ಪರವಾಗಿಲ್ಲ, ನಾನು ಅದು ಆರ್ಟಿಸ್ಟ್ ಆಗಿ ನನಗೆ ಸಿಗದೇ ಇದ್ರೂ ಪರವಾಗಿಲ್ಲ, ದಯವಿಟ್ಟು ಸಿನಿಮಾ ಮಾಡಿ. ಬಿಕಾಸ್ ನಾನು ಅದ್ರಲ್ಲಿ ಇದ್ರೆ ಮಾತ್ರ ಸಿನಿಮಾ ಪ್ರಮೋಟ್ ಮಾಡ್ತೀವಿ ಅಂತಲ್ಲ. ಈಗ ನಮ್ಮನ್ನ ಬೇರೆ ಯಾವ್ದಾದ್ರು ಸಿನಿಮಾ ಕರೆದ್ರು ನಾವು ಇದೇ ಥರನೇ ಪ್ರಮೋಟ್ ಮಾಡ್ತೀವಿ. ಯಾವ ಸಿನಿಮಾ ಆದ್ರೂ ನಾವು ಬಿಟ್ಕೊಡಲ್ಲ. ಈಗ ಯಾವುದಾದ್ರೂ ಒಂದು ರೀಲ್ಸ್ ಮಾಡಿ ಅಂತ ಅಂದರೆ ರೀಲ್ಸ್ ಖಂಡಿತ ನಾವು ಮಾಡ್ತೀವಿ, ಬೇರೆ ಸಾಂಗ್ಸ್ಗೆ ಬೇರೆ ಸಿನಿಮಾಗೆ. ಇಂಡಸ್ಟ್ರಿ ಉಳಿಲಿ ಅಂತ ಅಷ್ಟೇ ಬಿಟ್ರೆ ಬೇರೆ ಏನೂ ಉದ್ದೇಶ ಇಲ್ಲ. ಸೊ ಹಾಗೆ ಮತ್ತೆ ವಾಪಸ್ ಹೆಂಗೆ ಶಂಕರ್ ನಾಗ್ ಸರ್, ಕೆಂಪೇಗೌಡ ಸರ್ ಎಲ್ಲ ಬಂದಿದ್ದಿದ್ರೆ ಅಕಸ್ಮಾತ್ ಎದ್ದು ಅವರು ಹೆಂಗೆ ಫೀಲ್ ಆಗ್ತಿದ್ರು, ನಾವು ಇಷ್ಟು ದೇಶನೇ ಇಷ್ಟು ಕುಲ್ಗೆಡ್ಸ್ಬಿಟ್ಟಿದೀವ, ಇಷ್ಟು ಕಸ ಹಾಕಿದೀವ, ಇಷ್ಟು ಗಲೀಜಾಗಿದ್ದೀವ ನಾವು ಅಂತ ಅನ್ನೋದಕ್ಕಿಂತ ಏನೋ ಸ್ವಚ್ಛ ಮಾಡಿದೀವಪ್ಪ ಅಲ್ಲಲ್ಲ, ಅಟ್ಲೀಸ್ಟ್ ಅವ್ರು ನೋಡಿದ್ರೆ ಖುಷಿನಾದರೂ ಆಗುತ್ತೆ. ಹಾಗೆ ಸಿನಿಮಾಗಳು ಅಟ್ಲೀಸ್ಟ್ ಅವ್ರು ನೋಡಿದ್ರೆ ಖುಷಿ ಆಗಬೇಕು. ಪರವಾಗಿಲ್ಲ, ಒಂದೊಳ್ಳೆ ರಿಲೇಷನ್ಶಿಪ್ ಬಗ್ಗೆ ಸಿನಿಮಾ ಮಾಡಿದ್ದೀರಾ, ಒಂದೊಳ್ಳೆ ಫ್ರೆಂಡ್ಶಿಪ್ ಬಗ್ಗೆ ಸಿನಿಮಾ ಮಾಡಿದ್ದೀರಾ, ಒಂದೊಳ್ಳೆ ಪ್ರೇಮಿಗಳ ಬಗ್ಗೆ ಮಾಡಿದ್ದೀರಾ, ಅಂದರೆ ಒಳ್ಳೆ ರೀತಿಯಲ್ಲಿ ಮಾಡಿದ್ದೀರಾ. ಯಾವುದೋ ಐಟಮ್ ಸಾಂಗ್ಸು ಏನೋ ಒಂದು ಇಲ್ಲದೆ ಚೆನ್ನಾಗಿ ಪ್ಯೂರೆಸ್ಟ್ ಆಗಿ ಮಾಡಿದ್ದೀರಾ. ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತ ಅನ್ನಿಸ್ಬೇಕು ಅನ್ನೋ ಕಾರಣಕ್ಕೆ ನಾವು ಇಷ್ಟು ಹೇಳ್ತಿರೋದು. ಲೈಕ್ ಸಿನಿಮಾ ನೋಡಿ ಈಗ ನಾವು ಒಂದು ಪ್ರಾಡಕ್ಟ್ ರೆಡಿ ಮಾಡಿದ್ದೀವಿ ಅಂದ ತಕ್ಷಣ ನಾವು ರೆಡಿ ಮಾಡಿದ್ದೀವಲ್ಲ, ಕಷ್ಟಪಟ್ಟು ಮಾಡಿದ್ದೀವಲ್ಲ, ಅದಕ್ಕೆ ನೋಡಿ ಅಂತ ಖಂಡಿತ ಹೇಳ್ತಲ್ಲ. ನಿಜವಾಗ್ಲೂ ನಾವು ಮಾಡಿರೋದೇ ನೀವು ನೋಡಲಿ ಅಂತ ಆ ಒಂದು ಉದ್ದೇಶ ಇದೆ. ಆ ಉದ್ದೇಶಕ್ಕೆ ತಕ್ಕಂಥ ಪ್ರತಿಫಲನೂ ನಿಮಗೆ ಖಂಡಿತ ಸಿಗುತ್ತೆ. ಬಂದಿದ ತಕ್ಷಣ ಇಟ್ಸ್ ನಾಟ್ ಲೈಕ್ ಯಾಕೆ ನಾವು 300 ರೂಪಾಯಿ ಕೊಟ್ಟೆ, ಯಾಕೆ 200 ರೂಪಾಯಿ ಕೊಟ್ಟೆ ಅಂತ ನಿಮಗೆ ಖಂಡಿತ ಅನಿಸಲ್ಲ. ಆ ಸಾಂಗ್ ಚೆನ್ನಾಗಿತ್ತು, ಆ ರಿಲೇಷನ್ಶಿಪ್ ಚೆನ್ನಾಗಿತ್ತು, ಹೌದಲ್ಲ ಕರೆಕ್ಟು, ನಾನು ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋದಕ್ಕೆ ನಾನೊಂಚೂರು ಪ್ರಯತ್ನ ಮಾಡಬೇಕಿತ್ತು ಅಂತ ಅವರಿಗೆ ಮನವರಿಕೆ ಆಗುವಂಥ ಕೆಲವೊಂದು ಎಲಿಮೆಂಟ್ಸ್ನ ಇಟ್ಟಿರೋದ್ರಿಂದ ಇಟ್ ಈಸ್ ವರ್ತ್ ಇಟ್ ಅಂತ ನನಗನ್ಸುತ್ತೆ. ನೋಡಲೇಬೇಕಾದಂತಹ ಸಿನಿಮಾ. ಓಕೆ, ಸೊ ಇಬ್ಬರು ಸ್ವಲ್ಪ ಸೀರಿಯಸ್ ವಿಚಾರಗಳನ್ನು ಟಾಪಿಕ್ ಬಗ್ಗೆ ಅದೇ ಇದಕ್ಕಿನ್ನೊಂದು ಆ್ಯಡ್ ಆನ್ ಮಾಡೋದಾದರೆ, ಒಬ್ಬ ಕಲಾವಿದನಿಗೆ ಯಾವಾಗ ಅಂದರೆ ಇದು ಯಾವಾಗ ಸಾವನ್ನದಿರುತ್ತೆ ಅಂತ ಹೇಳಿದ್ರೆ, ಎಲ್ಲಿವರೆಗೂ ಪ್ರೇಕ್ಷಕನಿರ್ತಾನೋ ಅಲ್ಲಿವರೆಗೂ ಕಲಾವಿದನಿಗೆ ಸಾವನ್ನದಿರಲ್ಲ. ಪ್ರೇಕ್ಷಕ ಯಾವತ್ತೋ ಅದು ಇದಾಗುತ್ತೋ ಅವತ್ತೋ ಆ ಒಂದು ಕಲಾವಿದನಲ್ಲಿ ಆ ಕಲೆ ಅನ್ನೋದು ಸಾಯುತ್ತೆ. ಈ ಗ್ರ್ಯಾಂಡಿಯರ್ ಅಂತ ಇದೆಯಲ್ಲ ಸರ್, ಇವಾಗ ಮ್ಯಾಮ್ಗೆ ನಾನು ಸುಮ್ಮನೆ ಮ್ಯಾಮ್ ಆ್ಯಕ್ಟ್ ಮಾಡಿ ಮ್ಯಾಮ್ ಅಂದರೆ ಆ್ಯಕ್ಟ್ ಮಾಡ್ತಾರೆ. ಇದೆಲ್ಲ ಸರೌಂಡಿಂಗ್ಸ್ ಏನೂ ಬೇಡ ನನಗೆ. ಮ್ಯಾಮ್ ಇಲ್ಲಿ ಒಂದು ಟ್ರೈನ್ ಹೋಗ್ತಾ ಇದೆ, ಬ್ಯಾಕ್ಗ್ರೌಂಡಲ್ಲಿ ಅದನ್ನು ಫೀಲ್ ಮಾಡಿ, ಫುಲ್ಲು ಮಳೆ ಬರ್ತಾ ಇದೆ. ಸೊ ಒಂದು ಕಂಪ್ಲೀಟ್ಲಿ ರೊಮ್ಯಾಂಟಿಕ್ ಸೀನ್ ಮ್ಯಾಮ್, ಒಬ್ರು ಹೀರೋ ಬಂದಿದ್ದಾರೆ, ನೀವು ಅವ್ರ ಜೊತೆ ಒಂದು ಲವ್ ಸೀನ್ನ ಎನಾಕ್ಟ್ ಮಾಡಬೇಕು ಅಂತೀನಿ. ಇವಾಗಲೂ ಅವ್ರು ಅದೇ ಥರ ಮಾಡ್ತಾರೆ. ಆಡಿಯನ್ಸ್ ನೋಡೋರು ಕೂಡ ಅಲ್ಲಿ ಎಲ್ಲನೂ ಫೀಲ್ ಆಗ್ತಾ ನೋಡ್ತಿದ್ರೆ ಅವರಲ್ಲಿ ಆ ಕಲೆ ಹಂಗೆ ಇರುತ್ತೆ, ಮತ್ತು ಅದು ಎನೆಕ್ಟ್ ಆಗುತ್ತೆ. ಅದೆಲ್ಲ ಏನೂ ಬೇಕಾಗಿಲ್ಲ. ಇವೆಲ್ಲ ಏನು ಗೊತ್ತಾ, ಆಭರಣಗಳು. ಸೋಲ್ ಇರೋದು ಮ್ಯಾಮ್ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಸೊ ಇದನ್ನು ನೋಡೋಕೆ ಯಾರು? ಇದನ್ನೆಲ್ಲ ಹೇಳಿದ್ರಿ ನಾವು, ಬಟ್ ಇದನ್ನು ಅನುಭವಿಸ್ಬೇಕಾಗಿರೋದು ಯಾರು?
ಹೌದು ಪ್ರೇಕ್ಷಕರು ಯಾವಾಗ ಅಲ್ಲಿವರೆಗೂ ಚಪ್ಪಾಳೆವರೆಗೂ ಬರ್ತಾ ಇರುತ್ತೆ, ಪ್ರೋತ್ಸಾಹ ಬರ್ತಾ ಇರುತ್ತೆ, ಇಲ್ಲಿನ ಕಲೆ ಸಾಯಲ್ಲ. ಓಕೆ, ಯಾವಾಗ ಅಲ್ಲಿ ಬಿದೋಗುತ್ತೆ, ಇಲ್ಲಿ ಏನೇ ತುಂಬಿಸಿದ್ರು ಕೂಡ ವೇಸ್ಟ್. ವೇಸ್ಟ್. ಸೊ ಹಂಗಾಗಿ ಇವಾಗ ಗ್ರ್ಯಾಂಡಿಯರ್ ಮೇಲೆ ಹೋಗ್ಬೇಡಿ, ಸೋಲ್ ಅನ್ನೋದನ್ನ ಉಳಿಸ್ಕೊಳ್ಳಿ ಅಂತ ನಾನು ಪ್ರೇಕ್ಷಕರಲ್ಲಿ ಕೇಳ್ತೀನಿ. ಖಂಡಿತ ನಿಜನೇ, ಅದು ಪ್ರೆಸೆಂಟ್ ಇರೋದು ಕರೆಕ್ಟ್ ನಿಜನೇ. ಸೊ ನೀವಿಬ್ರು ಅದೇ ಒಳ್ಳೆ ವಿಚಾರ ಮಾತಾಡಿದ್ರಿ, ಸೀರಿಯಸ್ ಟಾಪಿಕ್ಗಳು. ಬಟ್ ಅಭಿ ಅವರು ಸ್ವಲ್ಪ ಸೈಲೆಂಟ್ ಆಗ್ಬಿಟ್ರೆ ಸೀರಿಯಸ್ ಚಿಕ್ಕ ವಿಚಾರಗಳು ಹುಡುಗ ಪಾಪ, ಮಾತಾಡ್ದ. ಅವ್ನ್ಗೆ ಅಮಾಯಕ, ಅವ್ನ್ಗೆಲ್ಲ ಗೊತ್ತಾಗಲ್ಲ. ಓಕೆ, ಸೊ ಅವ್ನ್ಗೆ ಹೇಳ್ಕೊಡ್ತಾ ಇದೀವಿ ನಾವು. ಸೊ ಅದಕ್ಕೆ ಸೀರಿಯಸ್ ನಡುವೆ ಒಂದ್ ಸ್ವಲ್ಪ ಜಾಲಿ Comedy ಆಗಿ. ಅಲ್ಲ, ಅದೇ ಜಾಲಿ. ಕಾಮಿಡಿ. ಈಗ ಜಾಲಿ, ಜಾಲಿ ಸಿನಿಮಾ ಜಾಲಿ. ಅಂದ್ರೆ ಜಾಲಿ ಬೇಕಲ್ವಾ? ಸೊ ಒಂದ್ ಸ್ವಲ್ಪ ಜಾಲಿ ಮಾಡೋಣ. ಇವಾಗ ಕನ್ನಡದಲ್ಲಿ ಪದಗಳು 1, 2, 3, 4, 5 ಈ ತರ ಪದಗಳಿಂದ ಸ್ಟಾರ್ಟ್ ಆಗೋ ಸಾಂಗ್ಗಳು ಒಬ್ಬೊಬ್ರು ಹೇಳ್ಬೇಕು. ಹೇಳ್ತೀರಾ? ಯಾರು ಕೈ ಎತ್ಬಿಟ್ಟು ಹ್ಯಾಂಡ್ ರೈಸ್ ಮಾಡಿ ಹೇಳ್ಬೇಕು. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಒಂದಕ್ಕೆ ಇನ್ನು ಹೇಳ್ತೀನಿ ಅಂದ್ರೆ ಹೇಳ್ಬೋದು. 1 2 3 ವಿಷ್ಣುವರ್ಧನ ಕರುನಾಡ ಕಿಂಗು ನಾನೆನ ಪ್ರೀತಿಲಿ ಅಂತರೆ ಜನ ಕೇಳ್ಕೊಂಡೋಗೋ. ಇಂಗ್ಲಿಷು ಆದ್ರೂ ಓಕೆ, ಕನ್ಸಿಡರ್ ಮಾಡ್ತೀನಿ. ನೀವ್ ಹೇಳಿ. ಒಂದು ಮಾತು ನನಗೆ ಗೊತ್ತು ಮತ್ತೆ ಹತ್ತಿರ ಬಂದ ಬೇಡ ಬೇಡ ಅದ್ ಬೇಡ, ಮುಂದಕ್ಕೆ ಹೋಗೋದು. ಇನ್ನ 2 ಆಯ್ತು. 2 or 2. ಒಂದಾನೊಂದು ಕಾಲದಲ್ಲಿ ಆರಂಭ. ಸಾರಿ, ಅಲ್ಲ 2 ತಾನೇ ಹೇಳಿದ್ದು. ಅಲ್ಲ ಒಂದೇ ಹೇಳ್ತಿದಾರೆ, ಹೇಳಿ. ನನಗೆ ಎರಡನೇದು ಅಂದ್ರೆ 2 ಅಂದ್ರೆ 2 ಸಾಂಗ್ ಸ್ಟಾರ್ಟ್ ಆಗ್ಬೇಕು. ಆಯ್ತು. Okay, 2. ಒಂದು ಪದದಲ್ಲಿ 3 ಜನ ಹೇಳಿದ್ರ, ನೆಕ್ಸ್ಟ್ 2. 2 ಜಡೆಯನ್ನು ಎಳೆದು ಕೇಳುವೆನು, ನೀನೇ ನೀ ಸ್ವಲ್ಪ ನಿಲ್ಲಬಾರದೆ. ಅದು ಕೇಳಿ ಸಡನ್ ಆಗಿ ನೆನಪಾಯ್ತಲ್ಲ, ಗಾಬರಿ ಆಯ್ತು. ಅದಕ್ಕೆ ಯಾವ ಹುಡುಗಿಗೂ ಆಡಿರಲ್ಲ ಮಗ, ಗೊತ್ತಾಗಲ್ಲ. ಹೇಳ್ತೀನಿ, ಹೇಳಮ್ಮ. ಅದೇ ಆಯ್ತಾಯ್ತಾ? 2 ನೀವ್ ಹೇಳಿ. ನೀವ್ ಹೇಳಿ. ಇವ್ರೀಗ 1 ಅಂತ ಅಷ್ಟೇ ಹೆಂಗ್ ಹೇಳಿದ್ರಿ ಅಲ್ಲ. 2 ಟು 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 ನಿನ್ನ ಜೊತೆ ನಾ ಟು 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 ಟು. ತಾರಶ್ ಅವರು ಎಡವಟ್ಟಾಯ್ತು. ವರ್ಡ್ ಬರ್ಬೇಕು. 2 ಮಾತ್ರ ಬರ್ಬೇಕು. ಓಕೆ, 2 ಇದು ಎಡವಟ್ಟು ಬೇರೆ ಪದ. 2 ಅಂದ್ರೆ 2 ಅಲ್ಲ, ಅದಕ್ಕೆ ನಾನು 2 ಅಂತ ಹಂಗ್ ಕನ್ಸಿಡರ್ ಮಾಡಿದೆ ಅಷ್ಟೇ. ಬಟ್ 2 ಅವ್ರಿಗೆ ಸ್ವಲ್ಪ ಕ್ಲೂ ಕೊಡಿ ನೀವೇ. ನಿಮ್ಗೆ ಗೊತ್ತಿಲ್ಲ, ಅಭಿ ಅವ್ರು ಕೊಡಿ. ಗೊತ್ತಾಯ್ತಲ್ಲ ಏನ್ ಅಲ್ಲ, ನಾನು ಆಲ್ರೆಡಿ 3ನೇ ಯೋಚನೆ ಮಾಡ್ತಾ ಇದ್ದೀನಿ. 2 ಇದೆ. 2 ಇದೆ. 2 2 ಬಂದು 2 ಟುವಿ 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 ಎಂದು ಆಡುವ ಹೊಸ ಹಕ್ಕಿಯ ನೋಡಿದೆ. ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಕೇಳುತ್ತಾ ನೋಡುತ್ತಾ ಮೇಲೆ ನಾ ಹಾರಿದೆ ಹಾರಿದೆ. ಟುವಿ ಟುವಿ ಟುವಿ. ಆದ್ರೆ 2 ಇರ್ಲಿಲ್ಲ ಅಲ್ಲಿ, 2 ಇತ್ತು. ಇಟ್ಸ್ ಓಕೆ, ಹೀರೋ ಅಲ್ವಾ, ಅಲ್ಲ. ನೀವು adjust ಪಕ್ಕ 2 ಮಾಡ್ಕೊಳ್ಳೋಣ. ಹೇಳ್ತೀನಿ ಅಂದ್ರೆ ಓಕೆ, ನನ್ಗೇನು ಸಮಸ್ಯೆ ಇಲ್ಲ. 2 ಇಂದ ಸ್ಟಾರ್ಟ್ ಆಗೋದು ಹೇಳ್ತೀವಿ ಅಂದ್ರೆ ಓಕೆ. 2 ಅಂತ ಹೇಳ್ತೀನಿ. ನೀವು ಸ್ವಲ್ಪ ಅದ್ರಲ್ಲಿ ಕಷ್ಟಪಟ್ಟಿದ್ರಲ್ಲ, ಅದಕ್ಕೆ ನಾನು ಕನ್ಸಿಡರ್ ಮಾಡ್ತೀನಿ. ಇಲ್ಲ ಪಕ್ಕ ಹೇಳ್ತೀನಿ ಅಂದ್ರೆ ಹೇಳಿ. ಯಾವ್ದೋ ನಿಜ ಟೇಬಲ್ಸ್ 2 1 2 ಅಂತ. ಇಲ್ಲ 2 2 ನೋಡಿ. 2 ಅನ್ನೋದೇ 2 ಜಡೆಯನ್ನು ಬಿಟ್ರೆ ಯಾವ್ದು ಬರ್ತಾರ ಇದೆ, ಸುಮಾರಿದೆ. ನೀವು ಸ್ವಲ್ಪ ಇದು ಮಾಡಿದ್ರೆ 2 ಕಣ್ಗಳು ಅಂತ ಏನಾದ್ರು ಇರ್ಬೋದೇನೋ, ನೀವ್ ಹೇಳಿದ್ರೆ ಗೊತ್ತಾಗುತ್ತೆ ಇವಾಗ. ಅಲ್ಲಿ ಇದು 2 ಅಲ್ಲ 2 ಎಲ್ಲಾದ್ರೂ 2 ಜಡೆ ಅಲ್ಲ ನೋಡ್ರಿ, ಅವ್ರು ಗೂಗಲ್ ಮಾಡ್ತಾವ್ರೆ. ಹೇ ಮೆಟಾ ಚಾಟ್ ಜಿ. ಇಲ್ಲ 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 ಇಲ್ಲ, ಇದಾಯ್ತು. ಯಾಕೆ ಅದೇ ಇಲ್ಲ. ಈಗ 3 ಹೇಳಿ. 3 3 ರೂಪಾಯಿಗೆ ತಲೆ ಗಿರ 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 ಅಂತಿದೆ. ಬಾ. ಬಾಡಿ ಬ್ಯಾಲೆನ್ಸ್ ತಪ್ಪಿದೆ ಸಾರಿ. 3 or 3 ನೆಕ್ಸ್ಟ್ ನೀವು ಅಭಿ ಅವ್ರು ತಾರಶ್ ಯಾರು ಹೇಳಿದ್ರು ಓಕೆ. ಒಟ್ಟು ಹೇಳ್ಬೇಕಿಬ್ರು. ಇದೆಯಾ ಇನ್ನ? ಇವ್ರು ಹೇಳಿದ್ ಬಿಟ್ಟು ಇನ್ನ 3 ಇರುತ್ತಿಲ್ವಾ? ಇರುತ್ತೆ. 3 or 3 3 ಹೇಳಿ, ಹೆಲ್ಪ್ ಮಾಡಿ. ನನ್ಗೆ ಗೊತ್ತ. ನೀವು ಹುಷಾರಾಗ್ಬಿಡ್ತೀರಲ್ಲ ನೀವ್ ಹೇಳ್ಬಿಟ್ಟು ಹಂಗೆ. ಪ್ರೈಸ್ ಕೊಡ್ತೀರಾ ಏನಾದ್ರು? ಹಂಗಿದ್ರೆ ಮಾತ್ರ ತಲೆ ಉಪಯೋಗಿಸಿ, ಸುಮ್ನೆ ಎಲ್ಲ ಉಪಯೋಗಿಸ್ಕೊಳ್ಳಿ. ಇಲ್ಲ ಇಲ್ಲ, ಪ್ರೈಸ್ ಇದೆ. 31st ಗೆ ಥಿಯೇಟರ್ ಮುಂದೆ ಪ್ರೈಸ್ ಇದೆ. ಯಾರು ಬೆಲೆ ಕಟ್ಟಲಾಗದ ಪ್ರೈಸ್. ಓಕೆ, ನೀವ್ ಹೇಳಿ, ನೀವು ಬರ್ಕೊಂಡಿರ್ತೀರಾ? ಇಲ್ಲ ಇಲ್ಲ, ನಾ ಬರೀ ಕ್ವಶನ್ ಆಯ್ತು. 3ರದಲ್ವಾ ಇವಾಗ ಕೇಳ್ತಾ ಇರೋದು? 2ರದ್ದು ಆಲ್ರೆಡಿ ಆಗಿದೆ ಅಲ್ವಾ? ಅದು ಹೇಳಿ, ಏನ ಬರ್ಕೊಂಡಿದ್ದೀರಾ? 3 ಅದೇ 3 ಯಾವ್ದು 3 ರೂಪಾಯಿಗೆ ಅದೇ ನನಗೆ ಕೆಲವು ಗೊತ್ತಿದ್ದು. ಅಲ್ಲ, 2ನೇದು ಏನಾದ್ರು ಬೇರೆದ್ ಬರ್ಕೊಂಡಿದ್ದೀರಾ? ಇಲ್ಲ ಇಲ್ಲ, ಬರೀ ಕ್ವಶನ್ ಅಷ್ಟೇ. ಆನ್ಸರ್ ನೀವ್ ಹೇಳ್ಬೇಕು. ಆನ್ಸರ್ ನೀವು ಬರ್ಕೊಳ್ಳಲ್ಲ? ಹಂಗೆ ನಾನೇನೋ ಕ್ಲೂ ಕೊಡ್ತಾರೆ, ಹಿಂಟ್ ಏನಾದ್ರು ಹೇಳ್ತಾರೆ ಅನ್ಕೊಂಡೆ. ಇಂಟ್ ಹಿಂಟ್ ಹೇಳಿ ಸರ್. ಇಂಟ್ ಏನಿಲ್ಲ, ಅದೇ
ಚೆನ್ನಾಗಿದೆ ಇಂಟು. ಓಕೆ, 4 ಹೇಳಿ. ನಾಲ್ಕನೇದು ಏನು ಈಸಿ, ಅದಕ್ಕಿಂತ ಕಷ್ಟ ಇದೆ. ಅಲ್ಲ, 4 ಹಿಂಟ್ ಕೊಡ್ತೀನಿ, 4 ಹಿಂಟ್ ಕೊಡ್ತೀನಿ. ಹ್ಮ್. ನೀವು ಟ್ರೈ ಮಾಡಿ, ಆಮೇಲೆ ಗೊತ್ತಿಲ್ಲ. 4 4 ನಾಲ್ಕು ಪೆಗ್ಗಿಗೆ 4 ಜಡೆ ಇಲ್ಲ, ನಿಮ್ಗೆ ಗೊತ್ತಿದೆ, ಸ್ವಲ್ಪ ಥಿಂಕ್ ಮಾಡಿ. 4 ಹಳೆ ಸಾಂಗು 4 ಇಲ್ಲ 4 ಚೌಕ ಅಂತ 4 ಚೌಕ ಬಂದ್ 4 ಅಲ್ವಾ? ಹಂಗ್ ಕನ್ಸಿಡರ್ ಮಾಡ್ಬೋದು, ಯಾಕೆ? 4 ಪದದಿಂದ ಸ್ಟಾರ್ಟ್ ಆಗುತ್ತೆ. ಇದು ಫಿಲಮ್ ಗಣೇಶ್ ಅವ್ರದ್ದು. ಗಣೇಶ್ ಅವ್ರ ಫಿಲಮ್ ಒಂದು ಸಾಂಗ್ ಇದು. 4 ಪದದಿಂದನೇ ಆರ್ಟ್ಸ್ ಸ್ಟಾರ್ಟ್ ಆಗುತ್ತೆ. 10 ರೂಪಾಯಿಗೊಂದು ಅದು ಇವ್ರದ್ದು ಸರ್ದು ಡಿ ಬಸ್. ನೀವು 5 ಕೇಳ್ತಾರೆ ಇಷ್ಟ, ನಾನು 10 ಕೇಳಿದ್ರೆ ಮುಗೀತು ಅಷ್ಟೇ. ಯಾವ್ದು ಕೇಳ್ತೀವಿ? 4 ಗಣೇಶ್ ಸರ್ದು ಫಿಲಮ್ ಹೇಳ, ಹಾ ಗಾಳಿಪಟ. ಗಾಳಿಪಟ ಗಾಳಿಪಟದ ಯಾವ್ದು? ಆಕಾಶ ಇಷ್ಟೇ ಹಾಕಿದ್ಯೋ, ಅದಾದ್ಮೇಲೆ ನನ್ನೈ ನನ್ನೈ ಇದು ಅದು ಒಂಥರ ಪ್ಯಾಥೋಸ್ ಸಾಂಗ್ ತರ ಇದೆ. ಪ್ಯಾಥೋಸ್. ಓ ಅದೇ, ಅಲ್ಲಿ ಕೂತ್ಕೊಂಡು ಬರೀತಾರಲ್ಲ ಅವ್ರು, ಕಷ್ಟಪಟ್ಟು ಕನ್ನಡ ಕಲ್ತ್ಬಿಟ್ಟು ಬರ್ದಿರ್ತಾರ ಅದ್ರಲ್ಲಿ. ಕವಿತೆ ಅದು ಬೇರೆ, ಕವಿತೆ ಬೇರೆ ಹೆಸರು ಇದು. ಅಲ್ಲ, ಅದ್ರಲ್ಲಿ ಬರೆಯೋದು ಅದು. ನೀವು ಕೇಳಿರ್ತೀರ 100% ಈ ಸಾಂಗ್ ಕೇಳಿರ್ತೀರ. ಸ್ವಲ್ಪ 4 ಅಂತ ಹೇಳಿದ್ರೆ ತಾನೆ 4 ಅನ್ನೋ ವರ್ಡ್ ಐರಿ ಒಂದು ಇದನ್ನ 4 ತಂತಿ. ಹೌದು, 4 ತಂತಿ. ಓಕೆ, 4 ಓಕೆ. ನಿಮ್ ಕನ್ಸಿಡರ್, ನೀವಿಬ್ರು ಹೇಳಿ. ತುಂಬಾ ಈಸಿ ಇದೆ. 4 ಅನ್ನೋ ಪದದಿಂದನೇ ಆರ್ಟ್ ಸ್ಟಾರ್ಟ್ ಆಗುತ್ತೆ. 4 ಪ್ರೀತಿ ಮಾಡಿದೆ. ಯಾವ್ದು ಗಿಟ್ಟಿಲ್ಲ ಅಂತ ಅಂದ್ರೆ ಪಲ್ಲವಿಲ್ ಆಗಿರ್ಬೋದು, ಮಧ್ಯದಲ್ಲಿ ಆಗಿರ್ಬೋದು, ಎಲ್ಲಿ ಬಂದ್ರು ಓಕೆ. ಎಲ್ಲಿ ಬೇಕಂದ್ರೂ ನೋಡಿ. ಹೇಳ, ಹೇಳಿ. 4 ಪದದ ಗೀತೆಯಲಿ ನಾನಷ್ಟು ಕೇಳಿಲ್ಲ ನಿಜ. ಕೇಳಿ, ಯಾವ್ದಿದು? ಅದೇ ಗಾಳಿಪಟದಲ್ಲಿ. ಅದ್ ನೀವು ಓ, ಸೆಂಟ್ರಲ್ ಇರೋದು ಅದು. So bad. ನಾನು ಅದನ್ನ ಹೇಳ್ತಾ ಇರೋದು. ನಿಮ್ ಪಲ್ಲವಿಲಿ ಚರಣ ಎಲ್ಲಾದ್ರೂ ಬಂದ್ರು ಓಕೆ ಅಂತ. Very bad. No, ಮೋಸ ಇದು. ಆಯ್ತು, 5 ಹೇಳಿ. ಇದ್ದಿದ್ರೆ ನಾನ್ ಬರ್ದಿರೋವೇ 4-5 ಆಯ್ತು, ಹೇಳಿ, ಹೇಳಿ. ಸೇರ್ಸ್ಬಿಡ್ತಾ ಇದ್ದೆ. ಸೇರ್ಸಿ ಹೇಳಂಗಿಲ್ಲ, ಇರೋದು ಹೇಳ್ಬೇಕು. 5 ಸಾಧ್ಯನೇ ಇಲ್ಲ. ನೀವು ಟ್ರೈ ಮಾಡಕ್ಕಲ್ಲ, ಟ್ರೈ ಮಾಡಿ ನೋಡ. 5 ಪಂಚತಂತ್ರ ಕಥೆಗಳು. ಕನ್ಸಿಡರ್ ಮಾಡ್ಬೋದು. ಅಂದ್ರೆ ಪಂಚ ಅಂದ್ರೆ 5 ಬರುತ್ತೆ. ಕರೆಕ್ಟ್ ಆಗಿ ಹೇಳಿದ್ರೆ ಕನ್ಸಿಡರ್ ಮಾಡ್ಬೋದು. ಏವನ್ ಐರಾವತ ಐರಾವತಗೂ 5ಗೂ ಎಲ್ಲಿಂದ ಹೆಂಗ್? ಅಲ್ಲ, 5 ರಾವತ ಅಂತ ಮಾಡ್ಕೊಳ್ಳೋಣ ನಾವು. ಹಂಗಾದ್ರೆ ನೀವು 100 ತನಕ ಹೇಳ್ತೀರಾ ಸಾಂಗ್? 1ರಿಂದ 100 ತನಕ ಹೇಳ್ತೀರಾ? 5 ಇಲ್ಲ ಅನ್ಸುತ್ತಲ್ಲ ಯಾವ್ದು ಸಾಂಗ್? 5 ಅಲ್ಲಿ ಇದೆ. ಇದೆಯಾ? 5 ಅಂದ್ರೆ ಪಂಚ ಅಂದ್ರೆ 5 ಪಂಚ ಅದೆಲ್ಲ ಬರುತ್ತೆ, ಕನ್ಸಿಡರ್ ಆಗುತ್ತೆ. ಪಂಚ ಅಂದ್ರೆ 5. ಪಂಚತಂತ್ರದ ಮೂವಿಯಲ್ಲಿ ಏನೇನು ಆಯ್ತಾ? ಓಕೆ, ಆಯ್ತು. 5ಗೆ ಇದು ಮಾಡ್ತೀರಾ. ಅದ್ರಲ್ಲಿ ನೀವು 2ಕ್ಕೆ ಆನ್ಸರ್ ಹೇಳಿಲ್ಲ, 3ಕ್ಕೆ ಹೇಳಿದ್ರಿ. ಓಕೆ, ಸೊ ನೆಕ್ಸ್ಟ್ ಒಂದು ಪದ ಹೇಳ್ತೀನಿ. ಆ ಪದದ ರಿಲೇಟೆಡ್ಲಿ ಆ ಪಲ್ಲವಿಲಿ ಇದ್ರು ಓಕೆ, ಎಲ್ಲಿ ಬಂದ್ರು ಓಕೆ. ಸೊ ಸಾಂಗ್ ಹೇಳ್ಬೇಕು. ಫಾರ್ ಎಕ್ಸಾಂಪಲ್ ಮಳೆ. ಎಕ್ಸಾಂಪಲ್ ಇದು ಮಳೆ. ಹೇಳಿ ನೋಡ, ಎಕ್ಸಾಂಪಲ್ ಹೇಳಿ. ಮಳೆನಾ? ಮಳೆ. ಮುಂಗಾರು ಮಳೆ ಅದಾಗುತ್ತಲ್ಲ. ಓಕೆ, ಮಳೆ ಎಷ್ಟೊಂದಿದೆ. ಮಳೆ ಬಿಲ್ಲೆ ಮಳೆ ಬಿಲ್ಲೆ. ಸುಷ್ಮಿತ್ ಅವ್ರು ಹೇಳಿ. ನಾನೇ ನೀವು ಎಲ್ಲರ ಜೊತೆ ಇದಾಗಂಗಿಲ್ಲ, ನೀವು ಸಪ್ರೇಟ್ ಆಗಿ ಹೇಳಿ. ಮಳೆ ಅದ್ ನಾನೇ ಹಾಡಿದ್ದು. ಆಯ್ತಾ? ಓಕೆ, ನೆಕ್ಸ್ಟ್ ಸುಲ್ತಾನ್. ಹಾ? ಸುಲ್ತಾನ್. ಸುಲ್ತಾನ್. ನಾನು ಪೈಲ್ವಾನ್ ಹೇಳ್ತಾ ಇದ್ದೀನಿ. ಸುಲ್ತಾನ್. ಸುಲ್ತಾನ್ ಒಂದು ಸಾಂಗ್ ಇದೆ. ಆ ಸಾಂಗ್ ಅಲ್ಲಿ ಎಲ್ಲಿ ಬಂದ್ರು ಓಕೆ. ಬರೀ ಸ್ಟಾರ್ಟಿಂಗ್ ಅಲ್ಲೇ ಬರ್ಬೇಕಂತೇನಿಲ್ಲ. ತುಂಬಾ ಈಸಿ ಮಾಡಿ. ಸೆಂಟ್ರಲಿ ಸುಲ್ತಾನ್ ಬರುತ್ತೆ. ಹೇಳಿ, ಅದನ್ನ ಹೇಳಿ. ಅಲ್ಲಲ್ಲ, ಸುಲ್ತಾನ ಇದು KGF ರಾಕಿ ಬೈದು. ಹೇಳಿ ಹೇಳಿ. ಸುಲ್ತಾನ್ ಇವ ಸುಲ್ತಾನ ಸುಲ್ತಾನ ಅದು ಫುಲ್ ಅದ್ನ ಹೇಳ್ಬೇಕು ಇವಾಗ. ಧೀರಾ 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 ಧೀ ಸುಲ್ತಾನ ಧೀರಾ 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 ಈ ಸುಲ್ತಾನ. ಓಕೆ, ಅದನ್ನೇ ಹೇಳಿದ್ದು. ಬರುತ್ತೆ ನಿಮ್ಗೆ ಸ್ವಲ್ಪ ಹಾಕ್ಬೇಕು, ತಲೆ ಸ್ವಲ್ಪ ಓಕೆ. ನೆಕ್ಸ್ಟ್ ಇವಾಗ ಸುಷ್ಮಿತಾ ಅವ್ರನ್ನ ನಮ್ಮ ಕಡೆ ತಗೊಳ್ತೀನಿ, ನೀವಿಬ್ರಿಗೆ ಆಪೋಸಿಟ್. ಈಗ ಸುಷ್ಮಿತಾ ನೀವು ಕೇಳಿ ಕ್ವಶನ್. ಯಾವ ಪದ? ಅವ್ರಿಬ್ರಿಗೆ ನೀವೊಂದು ಕೇಳಿ, ನಾನೊಂದು ಕೇಳ್ತೀನಿ. ಅವ್ರು ಆನ್ಸರ್ ಮಾಡ್ಬೇಕು.
ಅಲ್ಲ ಕ್ವಶನ್ ಮಾತ್ರ ಕೇಳ್ಬೋದು, ಆನ್ಸರ್ ಗೊತ್ತಿಲ್ಲದೆ ಇದ್ರು ಪರವಾಗಿಲ್ಲ. ನಡೆಯುತ್ತೆ ಇರ್ಬೇಕು ಇರ್ಬೇಕು ಅದು. ಆಮೇಲೆ ನೀವ್ ಆ, ಹೇಳು. ಇರ್ಬೇಕು. ಡಿಕ್ಷನರಿಯಲ್ಲಿ ಹೇಳ್ದಿರೋ ವರ್ಡ್ ಹೇಳ್ಬಿಟ್ರೆ ಆ ಥರ ಇಲ್ಲ, ಇರ್ಬೇಕದ ಆ ಸಾಂಗ್ ಇರ್ಬೇಕು. ಓಕೆ, ಪ್ರೀತಿ. ಪ್ರೀತಿ ಏಕೆ ಭೂಮಿ ಮೇಲಿದೆ, ಸಾವಿರ ಹೇಳ್ಬಿಡ್ತಾನೆ almost. ಬೇರೆ ಎಲ್ಲೂ ಜಾಗವಿಲ್ಲದೆ. ಅಂದ್ರೆ ನೀವಿರೋದು ಈಸಿಯಾಗಿ ಹೇಳ್ತಾರೆ, ಹೇಳಿ ಹೇಳಿ, ಇವ್ರು ನೀವು ಹೇಳಿ. ಸಂಬಂಧ. ಸಂಬಂಧ, ಈ ಸಂಬಂಧ ಜನ್ಮ ಇದೆಯಾ? ಜನ್ಮದ ಅನುಬಂಧ. ಅದು ಎಲ್ಲಿ ಅನುಬಂಧ, ಎಲ್ಲಿ ಸಂಬಂಧ, ಎಲ್ಲಿ ಸಂಬಂಧ ಸಂಬಂಧನ ಸಂಬಂಧ ಸಂಬಂಧ ಸಂಬಂಧ. ಹಾ, ಸುಷ್ಮಿತ್ ಅವ್ರೆ, ನಿಮ್ ಕೇಳಿದ್ರೆ ಹೇಳ್ಬೇಕು ಮತ್ತೆ. ಏನು ನಾನ್ ಕೇಳಂಗಿಲ್ವಲ್ಲ, ನೀವ್ ಹೇಳಿದ್ರೆ. ಸುಮ್ನೆ ಹೇಳಂಗಿಲ್ಲ, ಆ ಸಾಂಗ್ ಇರ್ಬೇಕು. ಇರ್ಬೇಕು. ಹೌದಾ? ಇವಾಗ ಅವ್ರು ಯೋಚನೆ ಮಾಡಿ ಸಂಬಂಧ ಯಾವ್ದ್ರಲ್ಲಿ ಇದೆಯಪ್ಪ? ಓಕೆ, ಇದೆ ಇನ್ನೊಂದು ತರ್ಸೋರೆ, ಮೌನ. ಮೌನ. ಮಾತಾಡು ಸಾಕು, ಮೌನ ಬಿಸಾಕು, ಹೋರಾಡುವೆ. ದಿಲ್ಲಿದೆ. Okay, ಇದು ಯಾರಿಗೆ ಕನ್ಸಿಡರ್ ಮಾಡಿ? ನಿಮಗೆ ನಂದು ನಾನು ಹೇಳಿದಲ್ಲ. ನೀವ್ ಹೇಳಿ. ಹಾ, 8 ಅವ್ರು ಪಾಯಿಂಟ್ಸ್ ಏನ್ ಲೀಡ್. ಗೊತ್ತಾ, ಬ್ರೇಕಪ್ ಆಗ್ಬಿಟ್ಟಿದೆ, ಆ ಹುಡುಗಿಗೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು. ಎಲ್ಲ ಮಾತಾಡು ಚಾನಲ್ ಸಾಕು, ಅಲ್ಲೂ ಹೇಳಿ. ಮೌನ ಮುರಿದೆ ಬಿಸಾಕು. ಮಾತಾಡದೆ ಮೌನ ಎಲ್ಲಿ, ಮಾತು ಮೌನವೇ. ಮೌನವೇನೆ ಧ್ಯಾನವೇನೆ ಸಾಧ್ಯ. ಪ್ರೇಮ Okay. ಅವನಲ್ಲಿ. ಯಾವ ಒಂದ್ ಸ್ವಲ್ಪ ಯಾಮರ್ಸೋಣ ದಾರಸ್ ಅವ್ರು ಹೆಂಗ್ ಗೊತ್ತಾ ಹೇಳ್ತಾ ಇದಾರೆ, ಸಿಂಕೆ ಆಗ್ತಾ ಇಲ್ಲ. ಅವರು ಸಾಂಗ್ಗಳು ಬರ್ಕೊಂಡಿದ್ದಾರೆ ನೆಕ್ಸ್ಟ್ ಮೂವಿಗಳಿಗೆ. ಮೌನ, ಆ ಮೌನ ಬರ್ದಿದ್ನಲ್ಲ, ಆ ಮೌನ ಯಾವ ಇದಲ್ಲ, ಬೇರೆ ಯಾವ್ದೋ ಬರ್ದಿದ್ನಲ್ಲ ಅಂತ ಅವರು ಟ್ರೈ ಮಾಡ್ತಾರೆ, ಅದು ಸಿಂಕ್ ಆಗ್ತಾ ಇಲ್ಲ ಅವ್ರಿಗೆ. ಓಕೆ, ಕೇಳ್ತೀರಾ ಮತ್ತೆ ನೆಕ್ಸ್ಟ್ ಯಾವ್ದಿದೆ? ಛತ್ರಿ. ಛತ್ರಿಗಳು ಸಾರ್, ಅದು ನಾವು ನೀವು ಸುಮ್ನೆ ಯಾವ್ದು ಹೇಳಿ ಕರೆಕ್ಟ್ ಆಗಿ ಇದು ಕುರಿಗಳು ಸರ್, ಕುರಿಗಳು ಹೇಳಿ, ಹೇಳಿ. ರಿಲೇಟೆಡ್. ಆಯ್ತು, ಹೇಳು. ಹೇಳಿ, ಒಂದ್ ಲೈನ್ ಹೇಳಿ. ಛತ್ರಿ. ಕುರಿಗಳು ಹೇಳಿ ಹೇಳಿ ಹೇಳಿ, ನಂಗೆ ಗೊತ್ತು. ಅದು ಇದೆ ಅದರಲ್ಲಿ ತಾನೆ. ಯಾರದೋ ಅವರು ಹೇಳ್ತಾರದು. ಛತ್ರಿ ಛತ್ರಿ. ಓಕೆ, ಛತ್ರಿ ಸಾಂಗ್ ಇಲ್ಲ ಅನ್ಸುತ್ತೆ. ಇದೆ, ಯಾಕಿಲ್ಲ? ಛತ್ರಿ ನೀನು ಛತ್ರಿ. ಓಕೆ, ಇದೆಯಾ? ಇಲ್ಲ, ಛತ್ರಿ, ಅಂಬ್ರೆಲ್ಲಾ, ಕೊಡೆ. ಅಂಬ್ರೆಲಾ, ಕೊಡೆ, ಏನ್ ಬೇಕಾದ್ರೆ ಹೇಳ್ಬೋದು. ಕನ್ಸಿಡರ್. ಕೊಡೆ. ಕೊಡೆ ಹೇಳು, ಹೇಳು. ಕೊಡೆ 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 ಕೊಬ್ಬರಿ ಕೊಬ್ಬರಿ ಮಿಠಾಯಿ. ಕೊಡು ಅಂದ್ರೆ ಇದು ಕೊಡೆ. ಕೊಡೆ ಅಲ್ಲ, ಕೊಡೆ. ಛತ್ರಿ ಕೊಡೆ. ಗೊತ್ತಾಯ್ತು, ಆದ್ರೂ ಯಾವ್ದು ಇದು? ನೀವೇ ಹೇಳ್ಬಿಡಿ ಸುಷ್ಮಿತ್ ಅವ್ರು, ಹೋಗ್ಲಿ. ಗೊತ್ತಿಲ್ಲ ಸುಮ್ಮನೆ. ಅಲ್ಲೇ ನಂಗೆ ಅವನು ನೋಡಿದ ತಕ್ಷಣ ಛತ್ರಿ ಅಂತ ಅನ್ಬೇಕು ಅನ್ಸ್ತು, ಆ ಪದ ಹಂಗೆ ಕೊಟ್ಬಿಟ್ಟೆ. ನನ್ನನ್ ಕರೀರಿ ಅಂತ ಹೇಳಿಲ್ಲ ಅವರು, ಸಾಂಗ್ ಹೇಳಿ ಅಂದ್ರೆ ನೋಡಿ ನನ್ ಛತ್ರಿ ಓಕೆ, ಅಂತ. ಇನ್ನೊಂದು ನೋಡೋಣ, ಸಿನಿಮಾ ಎಷ್ಟು ನೋಡ್ತೀರಾ, ಎಷ್ಟು ಗೊತ್ತಿದೆ ಅನ್ನೋದರ. ಸಿನಿಮಾಗಳು, ಹಳೆ ಸಿನಿಮಾ, ತುಂಬಾ ಹಳೇದಲ್ಲ, ಒಂದು ರೀಸೆಂಟ್ 20s. ಒಂದ್ ಲೈನ್ ಸ್ಟೋರಿ ಹೇಳ್ತೀನಿ, ಯಾರಿಗೆ ಆನ್ಸರ್ ಗೊತ್ತಿದೆ ಹ್ಯಾಂಡ್ ರೈಸ್ ಮಾಡಿ ಹೇಳ್ಬೇಕು. ಸೊ ಇದು ನಿಮಗೆ ಬಿಟ್ಟಿದೆ, ಎಲ್ಲರೂ ಒಟ್ಟಿಗೆ ಹೇಳಿದ್ರೆ ನೀವು ಪಾಯಿಂಟ್ ಇದಾಗುತ್ತೆ. ನಾವೆಲ್ಲ ಒಂದೇ. ತುಂಬಾ ಈಸಿ ಇರುತ್ತೆ, 100% ಎಲ್ಲರೂ ಹೇಳ್ತೀರಾ. ಮಳೆ ಫಾಲ್ಸ್. ಮುಂಗಾರು ಮಳೆ. ಮುಂಗಾರು ಮಳೆ. ಮಳೆ ರೈಟ್ ಮುಂಗಾರು ಆನ್ಸರ್. ಮಳೆ. ಅದೇ ತುಂಬಾ ನಾನು ಹೇಳಿಲ್ವಾ, ತುಂಬಾ ಈಸಿ ಆಗಿದೆ. ಅಮ್ಮ ಮಗನ ಸೆಂಟಿಮೆಂಟ್. ಜೋಗಯ್ಯ. ಜೋಗಿ. ಅಮ್ಮ ಮಗನ ಸೆಂಟಿಮೆಂಟ್ ಜೋಗಿಯಲ್ಲೂ ಸುಮಾರಿದೆ. ಹೆಂಗ್ ಜೋಗಿ ಇದೆ. ಜೋಗಿ ಅಂತ ಹೇಳಿದ್ರೆ ಇದೆಯಲ್ಲ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಮತ್ತೆ ಹೆಂಗ್ ಜೋಗಿ ಅಂತ ಹೇಳಿದ್ರೆ ಅಮ್ಮ ಮಗನ ಸೆಂಟಿಮೆಂಟ್ ಅಷ್ಟೇ ಹೇಳಿದ್ದು. ಸುಮಾರಿದೆ, ಎಕ್ಸ್ಕ್ಯೂಸ್ ಮೀ ನಲ್ಲೂ ಇದೆ. ಇದೆ. ಬಟ್ ಅದೇ ನೀವು ಯಾವ್ದು ಬೇಕಾದ್ರೆ ತಗೊಳ್ಳಿ. ದುನಿಯಾದಲ್ಲೂ ಇದೆ. ಎಕ್ಸ್ಕ್ಯೂಸ್ ಮೀ ಬೇಕಾದ್ರೆ ತಗೊಳ್ಳಿ, ದುನಿಯಾ ಬೇಕಾದ್ರೆ ತಗೊಳ್ಳಿ, ಜೋಗಿ ಬೇಕಾದ್ರೆ ತಗೊಳ್ಳಿ. ನಮ್ಗೆ ಇಷ್ಟ ಅಲ್ಲ, ಆದ್ರೂ ಜೋಗಿ ಅಂತ ನಾನು ಇದು ಮಾಡ್ಕೊಂಡಿದ್ದು ಕನ್ಸಿಡರ್ ಮಾಡ್ತೀನಿ. ಓಕೆ, ಟ್ರಯಾಂಗಲ್ ಲವ್ ಸ್ಟೋರಿ. ಟ್ರಯಾಂಗಲ್ ಲವ್ ಸ್ಟೋರಿ. ದಿಯಾ. ಇಲ್ಲ ಇಲ್ಲ, ಅದಕ್ಕೆ ಇನ್ನೊಂದು ಇಂಟ್ ಕೊಡ್ತೀನಿ. ಬಟ್ ದೇ ಇರ್ಬೋದು, ಬಟ್ ಇನ್ನೊಂದು ಇಂಟ್ ಕೊಡ್ತೀನಿ. ಇದು ತುಂಬಾ ಹಳೆ ಸಿನಿಮಾ, ಉಪೇಂದ್ರ ಅವ್ರದ್ದು. ಇದು ಯಾವ್ದದು? ನಾನವನಲ್ಲ, ಅಲ್ಲ ಅಲ್ಲ ಅಲ್ಲ, Correct ಆಗಿ ಕಾವೇರಿದು ಮತ್ತೆ ಇದ್ರದ್ದು ಇದಿದೆಯಲ್ಲ. ಇದು ಇದು ಅವ್ರದ್ದು. ನೀವು ಹತ್ರದಲ್ಲಿದ್ದೀರಾ, ನೀವು ಹೇಳಿದ್ರೆ ನಿಮಗೆ. ಅದೇ ನಮ್ಗೆ ಬಾಯಿಗೆ ಕುದುರೆ ಮೇಲೆಲ್ಲ ಪ್ರಭುದೇವ ಅವರು. ಪ್ರಭುದೇವ. ಹೇಳಿ, ಫಿಲಮ್ ಹೆಸರು ಹೇಳಿ. ಕರೆಕ್ಟ್. ನಿಮಗೆ ಅವರೇ ಹೇಳಿದ್, ನಿಮ್ಮ ಅವ್ರಿಗೆ ಪಾಯಿಂಟ್. ನೆಕ್ಸ್ಟ್ ಇನ್ನೂ ಈಸಿ ಇದೆ ಇದು. ದೇವದ್ ಬಂಗ್ಲೆ ಶೂಟಿಂಗ್. ಉಶ್. ಉಶ್ ಅಲ್ಲ, ಓಕೆ, ನನಗೆ ಪಾಯಿಂಟ್. ಎಷ್ಟು ಸ್ಮಾರ್ಟ್ ಇದ್ದೀರಾ ಅಂದ್ರೆ. ಇನ್ನೊಂದು ಸಿಂಪಲ್ ಆಗಿದೆ, ನೋಡೋಣ ಯಾರು ಹೇಳ್ತೀರಂತ. ಲವ್ ಇಂದಾಗಿ ಅಂಡರ್ವರ್ಡ್ಗೆ ಹೀರೋ ಎಂಟ್ರಿ. ಓಂ. ಓಂ. ಪರವಾಗಿಲ್ಲ, ಸ್ವಲ್ಪ ಸಿನಿಮಾ ನಾನು ಸ್ವಲ್ಪ ಈಸಿಯಾಗಿ ಕೇಳಿದ್ದೀನಿ. ಇನ್ನು ಸ್ಟಾರ್ಟ್ ಇವಾಗ ಹಂಗೆ. ಸೊ ಕ್ರೆಡಿಟ್ ಗೋಸ್ ಟು ಯು. ಥ್ಯಾಂಕ್ ಯು. ಓಕೆ, ಸೊ ಫೈನಲಿ 31ನೇ ತಾರೀಕು ಸಿನಿಮಾ ಬರೋದಕ್ಕೆ ರೆಡಿಯಾಗಿ ನಿಂತಿದೆ. ಏನು ಹೇಳ್ತೀರಾ ಎಲ್ಲ
ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಎಲ್ಲರೂ ತರುಷ್ ಅವರೇ. ಎಲ್ಲರೂ ಅದೇ ಇದು ಮತ್ತೊಮ್ಮೆ ಮಗದೊಮ್ಮೆ ಕೇಳ್ತಾನೇ ಇದ್ದೀರಿ, ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ ಅಂತ. ಏನಕ್ಕೆ ಅಂದರೆ ಇದರಲ್ಲಿ ವ್ಯಾಲ್ಯೂ ಆ್ಯಡನ್ಸು ತುಂಬ ಇದೆ. ರಿಲೇಷನ್ಶಿಪ್ ಆಗಲಿ ಏನೋ ಒಂದು ತೊಗೊಂಡು ಹೋಗ್ತಿರೋ ಒಂದು ಸಂದೇಶ ಅಂತ ತೊಗೊಂಡು ಹೋಗ್ತಿರೋ ಒಂದು ಮೆಸೇಜ್ ಅಂತೂ ಇದ್ದೇ ಇದೆ. ಸೊ ಮತ್ತು ಮೊನ್ನೆ ಅಲ್ಲಿ ಒಂದಷ್ಟು ನೇಮ್ಸ್ನ ಬಿಟ್ಟಿದ್ದೀನಿ, ಅದನ್ನೂ ಇಲ್ಲಿ ಆ್ಯಡ್ ಆನ್ ಮಾಡ್ಕೊಂಬಿಡೋಣ. ಒಂದಷ್ಟು ನಮ್ಮ ಟೆಕ್ನಿಷಿಯನ್ಸ್ನ ನಾವು ಥ್ಯಾಂಕ್ ಮಾಡಿರಲಿಲ್ಲ. ಸೊ ಅವ್ರಿಗೂ ಎಲ್ಲರಿಗೂ ಇವತ್ತು ಥ್ಯಾಂಕ್ ಯು ಅಂತ ಹೇಳ್ತಾ, ಅಲ್ಲಿ ಯಾರು ಮಿಸ್ ಮಾಡಿದ್ರು, ಏಕೆಂದರೆ ಒಂದಷ್ಟು ಜನ ಈ ಕಾಸ್ಟ್ಯೂಮ್ ಡಿಸೈನಿಂಗಲ್ಲೂ ವರ್ಕ್ ಮಾಡಿದ್ರು. ಇವಾಗ ಭೂಷಣ್ ಮಾಸ್ಟರ್ ವೈಫ್ ಆಗಿರ್ಬೋದು, ಇವರು ರಮ್ಯಾ ಮ್ಯಾಮ್ ಇರ್ಬೋದು, ಮತ್ತು ಕಲ್ಪಿತಾ ಅನ್ನೋರು ನನಗೆ ಒಂದು ಈ ಜಾಲಿದು ಇದ್ರದ್ದು ಚೇಂಜ್ ಇರ್ಬೋದು, ಮತ್ತು ಜಯಲಕ್ಷ್ಮಿ ಅಂತ ಆ ಜಾಲಿದು ಇದಿರ್ಬೋದು, ಮತ್ತು ಎಷ್ಟೋ ಜನ ಇದೇ ಥರ ಸಪೋರ್ಟ್ ಮಾಡಿದ್ದಾರೆ ಅವ್ರದ್ದೆಲ್ಲ. ಮತ್ತು VFX ವಿಭಾಗದಲ್ಲಿ ಅನಿಲ್ ಬಾರ್ಕಿ ಅಂತ ಅವರು ಕೂಡ ಮನೆ ಮಿಸ್ ಆಗೋದ್ರು. ಸೊ ಇವ್ರನ್ನೆಲ್ಲರೂ ಥ್ಯಾಂಕ್ ಯು ಅಂತ ಹೇಳ್ತಾ. ಥ್ಯಾಂಕ್ ಯು ಹೇಳಿದ್ರಿ, ಬಟ್ ಒಂದು ಕ್ಯಾರೆಕ್ಟ್ರು, ಇಂಪಾರ್ಟೆಂಟ್ ಕ್ಯಾರೆಕ್ಟರ್ನ ನಾವು ಮಾತಾಡ್ಸ್ಬೇಕಲ್ವ ಇವಾಗ? ಯಾರು ಯಾರು ಹೇಳಿ, ನೀವ್ ಹೇಳ್ಬೇಕು. ಸುಸ್ಮಿತಾ ಅಕ್ಕನಾ? ಸುಷ್ಮಿತ್ ಅವ್ರು ಇಲ್ಲೇ ಇದಾರಲ್ಲ? ನಾನು ಇಲ್ಲೇ ಇದ್ದೀನಲ್ಲ. ಪುಟಾಣಿ. ಹಾ, ರಿಯಾ. ರಿಯಾ 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 ಸೊ ರಿಯಾ ಅವ್ರನ್ನ ವೆಲ್ಕಮ್ ಮಾಡೋಣ. ಓ, ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಈಗ ಬರ್ತಿದ್ದಾರೆ ಒಂದು ಪುಟಾಣಿ ಪ್ರತಿಭೆ ಅದು ರಿಯಾ. walk ನೋಡಿ ಕ್ಯಾಟ್ ವಾಕ್, ಪರ್ಷಿಯನ್ ಕ್ಯಾಟ್ ವಾಕ್. ಓಕೆ, ಸೊ ರಿಯಾದು ಏನ್ ಕ್ಯಾರೆಕ್ಟ್ರು ಅಂತ ತಾರಷ್ ಅವ್ರಿಗೆ ಕೇಳಬೇಕು ಅಂತ ಅನ್ಕಡೆ ಕೇಳಲ್ಲ, ನಿಮ್ಗೆ ಕೇಳ್ತಾ ಇದ್ದೀನಿ. ರಿಯಾ ಹೇಳಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ವಾ, ಒನ್ ವರ್ಡ್ ಆನ್ಸರಾ? ಒನ್ ವರ್ಡ್ ಅಷ್ಟೇ? ಮತ್ತೆ ಕಟ್ಟಾಕಿದ್ದಾರೆ, ಕಳ್ಸಿದ್ರಲ್ಲ. ಬೆಳಿಗ್ಗೆ ಟಿಫನ್ ಏನು ಮಾಡಿದ್ರಿ? ಟಿಫನ್ ಏನು ಮಾಡಿದ್ರಿ? ಇದು ಎಂದು ನೆನಪಾಗ್ತಿಲ್ವಾ? ಓಕೆ ಬಟರ್ ದೋಸೆ. ಓಕೆ. ಈಗ ಜಾಲಿ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡಿದ್ದೀರಾ. ಸೊ ಏನು ಪಾತ್ರ ಮೀನ್ಸ್ ಯಾರಿಗೆ? ಕ್ಯಾರೆಕ್ಟರ್ ಏನು? ಕ್ಯಾರೆಕ್ಟರ್ ಹೇಳ್ದಲ್ಲ, ಅದೇ ಹೇಳಿಲ್ಲ, ನಂಗೆ ಹೇಳಿಲ್ಲ. ಹಾಂ, ಸುದೀಪ್ ಬಂಗನ್ ಹೇಳ್ದಲ್ಲ. ಸುದೀಪ್ ಅಂಕಲ್ ಇಷ್ಟಪಟ್ಟಿದ್ಯಾ ಕರೆಕ್ಟು? ಅವ್ರ ಕ್ಯಾರೆಕ್ಟರ್ ನಿಂಗೆ ಇಷ್ಟ ಗೊತ್ತಾಯ್ತು. ನಿನ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಅದೇ ಸಾಂಗ್ ಮಾಡಿದಿರಲ್ಲ, ಹೀರೋಯಿನ್. ಹೌದಾ? ಓಕೆ. ಜಾಲಿ Heroine ಅಂತ. ಹೀರೋಯಿನ್ ನೀವು? ಅವ್ರ ಓಕೆ. heroine. ಜಾಲಿ ಟೀಮಲ್ಲಿ ನಿಮ್ಮ ಫೇವ್ರೇಟ್ ಯಾರು ನಿಮಗೆ ಇಷ್ಟ? ಈಗ 3 ಜನದಲ್ಲಿ ಯಾರು ಇಷ್ಟ ನಿಮಗೆ? ಇವರು ಎಲ್ಲ. ಅವರೇನಾ? ಸೆಕೆಂಡು? ಸೆಕೆಂಡು ಇಂದೋರು. ಅಲ್ಲಲ್ಲ, ಸುಷ್ಮಿತಾ ಅವ್ರು ಬಿಟ್ಟು ನೆಕ್ಸ್ಟ್ ಯಾರು ಇಷ್ಟ ಇಬ್ಬರಲ್ಲಿ? ಅವರಾ? ಹೆಂಗೆ ನಿನ್ ಕಣ. ನೆಕ್ಸ್ಟ್ ಇವರಾ? ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ. ಓಕೆ. ಒಟ್ಟು ಅವ್ ಏನಕ್ಕೆ ಅಂದ್ರೆ ಪಾಪ ಚಾಕ್ಲೇಟ್ ಕೊಡ್ತೀನಿ ಅನ್ಬಿಟ್ಟು ಅವತ್ತು ಶೂಟ್ ಮಾಡ್ಬಿಟ್ಟಿದ್ದಾರೆ. ಚಾಕ್ಲೇಟ್ ಕೊಡ್ಸಿಲ್ಲ ಅಂತ ಕೋಪ ಮಾಡ್ಕೊಂಡಿರೋದು. ಓಕೆ. ಕೊಡ್ಸಿದ್ರಾ? ಚಾಕ್ಲೇಟ್ ಕೊಡ್ಸಿದ್ರಾ? ಹೋಗ್ಲಿ. ಇಲ್ಲ, ಈಗ ಡಿಮಾಂಡ್ ಚೇಂಜ್ ಆಗಿದೆ ನಮ್ದು. Demand ಇವಾಗ ನಾವು ice cream ಪರ್ಷಿಯನ್ ಕ್ಯಾಟ್ ಕೇಳಿದೀವಿ. ಓ, ಎಲ್ಲ Upgrade. ಮಕ್ಳು ಚಾಕ್ಲೇಟ್ ಕೇಳ್ತಾರೆ, ಐಸ್ ಕ್ರೀಮ್ ಕೇಳ್ತಾರೆ, ಸಿಕ್ಕಿದ ಗೊಂಬೆಗಳನ್ನೆಲ್ಲ ಕೇಳ್ತಾರೆ. ರಿಯಲ್ ಪರ್ಷಿಯನ್ ಕ್ಯಾಟ್ ಒಳಗ್ಬೇಕು. ಕಲರ್ ಏನ್ ಚಿನಿ ಅದು? ವೈಟ್ ಮತ್ತೆ ಬ್ರೌನ್. ವೈಟ್ ಅಂಡ್ ಬ್ರೌನ್ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ. ಇವ್ರು ಅದೆಲ್ಲಿಂದ ತರಿಸ್ತಾರೋ ಗೊತ್ತಿಲ್ಲ. ಸೊ ಅದಕ್ಕೆ ವೈಟ್ ಮೋಸ್ಟ್ಲಿ ಡಬ್ಬಿಂಗ್ ಇಂತ ಮುಂಚೆ ಕೇಳಿದಿದ್ರೆ ಚೆನ್ನಾಗಿರೋ. ಡಬ್ಬಿಂಗ್ ಇಲ್ಲ ಅಲ್ಲ ಚಿನಿ ಈ ಸಿನಿಮಾದಲ್ಲಿ, ಪುಣ್ಯ ನಮ್ದು. ಅಲ್ಲ, ಇಲ್ಲ ಅಂದಿದ್ರೆ ಡಬ್ಬಿಂಗ್ ಮಾಡಕ್ಕಿಂತ ಮುಂಚೆ ಪರ್ಷಿಯನ್ ಕ್ಯಾಟ್ ತಂದು ನಿಲ್ಸಿ, ಇಲ್ಲಾಂದ್ರೆ ಮಾಡಲ್ಲ ಅಂತಿದ್ರು. ಓಕೆ. ಅಲ್ಲ, ಶೂಟಿಂಗ್ ಟೈಮಲ್ಲಿ ಇದೇ ಥರನ ತುಂಬಾ ಸ್ಮಾರ್ಟ್ ಆಗಿ ಒನ್ ವರ್ಡ್ ಆನ್ಸರ ರಾಣಿ? ಯಾವ ಥರ? ಹೌದೌದೌದು. ಅಂದರೆ ತುಂಬ ಬೇಗ ಕ್ಯಾಪ್ಚರ್ ಮಾಡಿಕೊಂಡ್ರು. ನಾವು ಒಂದು ದಿವಸ ರಿಹರ್ಸಲ್ ಏನೋ ಮಾಡಿದ್ರಿ. ಸೊ ತುಂಬ ಕ್ಯೂಟಾಗಿತ್ತು. ಆ ಎಕ್ಸ್ಪ್ರೆಷನ್ಸ್ ನೀವು ನೋಡ್ತಿರ್ಬೋದು ಪ್ರತಿಯೊಂದು ಆ ಫ್ರೇಮ್ಸ್ಲಿ. ಅಂದರೆ ಒಂದಷ್ಟು ಫ್ರೇಮ್ಸ್ ಅದು ಲಿರಿಕಲ್ ವಿಡಿಯೋ ಅಷ್ಟೇ ನೀವು ನೋಡಿರೋದು, ಬಟ್ ತುಂಬ ಕ್ಯೂಟಾಗಿ ಮಾಡಿದೆ ಪಾಪ ಮಾತ್ರ. ಮತ್ತು ಸಪೋರ್ಟಿವ್ ಆಗಿತ್ತು. ಅವತ್ತು ಹೇಗಾಗೋಯ್ತು ಅಂತ ಹೇಳಿದ್ರೆ, ಬೆಳಗಿಂದ 2 days ಶೂಟ್ ಮಾಡಿದ್ದು. ಬೆಳಗಿಂದ ಸಂಜೆವರೆಗೂ ಮಕ್ಕಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಪೀಕ್ ಅವರ್ಸ್ ಅಂತ ಇರುತ್ತೆ, 1 or 2 hours ಅಷ್ಟೇ ಆ್ಯಕ್ಟಿವ್ ಇರ್ತಾರೆ. ಬಟ್ ನನಗೇನು ಅಂತ ಅಂದರೆ, ಕ್ಯೂಟ್ ಇದೆಯಲ್ಲ ಪಪ್ಪು, ಸೊ ಅಟ್ರಾಕ್ಷನ್ ಅದೇ ಆಗ್ತಿದೆ. ನಾನು ಜಾಸ್ತಿ ಸೀನ್ಸು ಪಾಪು ಮೇಲೆ ವರ್ಕ್ ಮಾಡ್ಬಿಟ್ಟಿದ್ದೀನಿ. ಸೊ ಕೆಲವೊಂದು ಟಫ್ ಸೀನ್ಸ್ ಕೂಡ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸೊ ಮಾಡಬೇಕು ಅಂತ ಅವ್ರ ತಾಯಿ ಕೂಡ ಅಷ್ಟೇ ಪುಷ್ ಮಾಡಿ, ಅವ್ರು ಹೊಡೆದೇ ಬಿಡ್ತಿದ್ರೇನೋ ಪಾಪುಗೆ. ಆಮೇಲೆ ಸರ್ಕಸ್ ಮಾಡಿ ಏನೋ ಅದು ಕೊಡಿಸ್ತೀರಿ ಇದು ಕೊಡಿಸ್ತೀರಿ ಅಂತ ಚಾಕ್ಲೇಟ್ಗೆಲ್ಲ ಡಿಮ್ಯಾಂಡ್ಗೆಲ್ಲ ಚಾಕ್ಲೇಟ್ ತರಿಸಿದ್ರೆ ಏನೋ ಬಗ್ಗಲ್ಲ. ಇದೆ ಡಿಮ್ಯಾಂಡ್ಸ್. ಅಂದರೆ ನೆಕ್ಸ್ಟ್ ಹೀರೋಯಿನ್ ಆಗ್ತಾರಲ್ಲ, ಡಿಮ್ಯಾಂಡ್ಸ್ ಎಲ್ಲ ಹೈ ಆಗಿರುತ್ತೆ. ಇವಾಗಲೇ ಪರ್ಷಿಯನ್ ಕ್ಯಾಟ್. ಇವಾಗ ಯಾರು ಪರ್ಷಿಯನ್ ಕ್ಯಾಟ್ ಕೊಡಿಸ್ತಾ ಇರೋದು? ನೀವ ಯಾರು? ಸುಷ್ಮಿತಾ ಹೇಳ್ಬಿಟ್ಟು ಸುಷ್ಮಿತಾ ಅಕ್ಕನ ಕೊಡಿಸ್ತಾ ಅವ್ರ ಕೊಡಿಸ್ತಾ ಇರೋದಾ? ಖುಷಿ ಜಾಸ್ತಿ ಆಗಿ. ನಾನೇ ರೆಡಿ ಆಗ್ಬಿಟ್ಟು ವೇಷ ಹಾಕ ಬಂದು ನಿನ್ ಮುಂದೆ ಅಂತ ಬಾಯಲ್ಲ ನಾಲ್ಗೆ ಅಲ್ಲಾಡ್ಸ್ಕೊಂಡು ಬಾಲ ಕೈ ಕೊಟ್ರು ಇವಾಗ ಅವ್ರ ಇಷ್ಟ ನನಗೆ. ಇಲ್ಲ, ಕೊಡಿಸ್ತಾರೆ. 31st ಕೊಡಿಸ್ತಿರತ್ತಾನೆ. ಖಂಡಿತ ಕೊಡಿಸ್ತೀನಿ. ಓಕೆ. ಇದು ಮತ್ತೆ ಇನ್ನೊಂದು ಹೆಂಗ್ ಗೊತ್ತಾ, ಇನ್ನೋಸೆಂಟ್ ಮಕ್ಳು ನಂಗೆ ತುಂಬಾ ಇಷ್ಟ. ಓಕೆ. ಆ ಮಕ್ಳು ತರ ಇದ್ರೆ ಚಂದ. ಮಕ್ಳೇ ಇನ್ನೋಸೆಂಟ್ ಇಲ್ಲ,
ಇಲ್ಲ ಖಂಡಿತ ಈ ಕಾಲದಲ್ಲಿ ಚಾನ್ಸ್ ಇಲ್ಲ ನೋಡಿ ನಂತರ ಆ ಅಂತ ಮಗ ಹೇಳ್ತಿದ್ದೆ. ಓಕೆ ಅಲ್ವಾ? ಅವನು ಬರೀ ಮಗ ಅಲ್ಲ, ಅವನು ಮಗ ಅಲ್ಲ ಕಳ್ಳ ಏನಂದ್ರೆ ಈಗಿನ ಕಾಲದ ಮಕ್ಕಳು ಸಿಕ್ಕಾಪಟ್ಟೆ ಮಾತಾಡ್ತವೆ. ಮಾತಾಡ್ಲಿ, ಪಟಪಟ ಅಂತ ಮಾತಾಡೋದೇ ಚಂದ, ಆಯ್ತಾ? ಅದನ್ನ ಸ್ಟಾಪ್ ಮಾಡಕ್ ಹೋಗ್ಬಾರ್ದು. ಬಟ್ ಅತಿರೇಕವಾಗಿ ಮಾತಾಡ್ತವೆ. ಬಟ್ ನಿಜ ಎಂತ ಕ್ಯೂಟ್ ಮಗು ಅಂತ ಅಂದ್ರೆ ಎಷ್ಟ್ ಬೇಕೋ ಅಷ್ಟೇ. ಮತ್ತೆ ಇವ್ರು ಹೇಳ್ನಂಗೆ ಅವಳಿಗೆ ಗೊತ್ತಿಲ್ಲ ಅವಳ ಪ್ರೊಫೆಷನ್ ಇದಾಗುತ್ತೋ ಏನೋ ಗೊತ್ತಿಲ್ಲ, ಆಯ್ತಾ? ಓದ್ತಾ ಇರೋ, ಇನ್ನು ಸ್ಕೂಲ್ಗೆ ಹೋಗದೆ ಇರೋ ಅಂತ ಹುಡುಗಿ, ಬಟ್ ಫೋಕಸ್ ಇದೆ. ಏನೇ ಹೇಳ್ಕೊಟ್ರು ಫೋಕಸ್ ಮಾಡ್ತಾಳೆ, ಏನೇ ಹೇಳ್ಕೊಟ್ರು ಕ್ಯಾಪ್ಚರ್ ಮಾಡ್ತಾಳೆ. ಆ ತರದೊಂದು ಇನ್ನೋಸೆಂಟ್ ಬೇಬಿ. ಇದು ಕ್ರೆಡಿಟ್ ಮಗುದಲ್ಲ, ಅವ್ರ ಪೇರೆಂಟ್ಸ್. ಮತ್ತೆ ಅವಳನ್ನ ಆತರ ಅಪ್ಬ್ರಿಂಗಿಂಗ್ ತುಂಬಾ ಇಂಪಾರ್ಟೆಂಟ್, ಹಂಗೆ ಹೇಳ್ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ. ಅಂದ್ರೆ ಇವಾಗ ಅವ್ರಿಗೆ ಏನಕ್ಕೆ ಅಂದ್ರೆ ಇವಾಗ ಮಗು ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ಟಿದ್ರೆ ಮ್ಯಾಮ್ ಏನ್ ಹೇಳ್ತಿದ್ರು ಅದೆಲ್ಲ ಮಾಡಿರೋರೇನು. ಇತ್ತೀಚೆಗೆ ಮೊಬೈಲ್ ಜಾಸ್ತಿ ಕೊಟ್ಬಿಡ್ತಾ ಇದಾರೆ, ಮಗುಗೆ ಪೇಷನ್ಸ್ ಲೆವೆಲ್ಸ್ ಹೋಗ್ತಾ ಇದೆ. ಆ ಥಿಂಕಿಂಗು ಇದೆಲ್ಲ ಬರ್ಬೇಕು ಅಂದ್ರೆ ಮೊಬೈಲ್ ದೂರ ಇಟ್ಬಿಟ್ಟು ಏನು ಕಲಿಸ್ಬೇಕು ಆ ಬೆಳವಣಿಗೆ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಇವ್ರು ಅತಿ ಹೆಚ್ಚು ಶೂಟಿಂಗ್ ಅಲ್ಲಿ ಇರ್ತಾರೆ ರಿಯಾ ಅವರು. ನಾನು ನೋಡ್ತೀನಿ, ಅಬ್ಸರ್ವ್ ಮಾಡ್ತಿರ್ತೀನಿ ಎಷ್ಟೊಂದು ಆಡ್ ಶೂಟ್ಸ್ ಗಳಲ್ಲಿ. ಆಮೇಲೆ ಒಂದ್ ಸೀರಿಯಲ್ ಬರ್ತಿದೆ ಮೇಡಮ್ದು. ಹೌದಾ? ದಟ್ಸ್ ನೈಸ್. ಫುಲ್ ಇವಾಗಿಂದನೇ ಫುಲ್ ಬಿಸಿ. ಯಾವ ಸೀರಿಯಲ್ ಬೇಬಿ ಅದು? ಜಗದಾದ್ರಿ ಸೀರಿಯಲ್ ಅಲ್ಲಿ ಬರ್ತಿದ್ದಾಳೆ. ಸೊ ಅವ್ರ ಮನೇಲಿ ಹೆಂಗೆ ಅಂದ್ರೆ ಫೋನ್ಸ್ ಜಾಸ್ತಿ ಕೊಟ್ಟು ಅಭ್ಯಾಸ ಮಾಡಿಲ್ಲ, ಅದು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅದೊಂದು ಪ್ಲಸ್ ಪಾಯಿಂಟ್. ಓಕೆ, ನಿಮ್ಮ ಸಿನಿಮಾದಲ್ಲೂ ಆ್ಯಡ್ ಶೂಟ್ ಎಲ್ಲ ಬಿಸಿ ಇದ್ದಾರೆ, ಸೀರಿಯಲಲ್ಲೂ. ಸೊ ಫೇವ್ರೇಟ್ ಹೀರೋ ಯಾರು ನಿಮಗೆ? ಹೇಳಿದ್ದಾರೆ ಅವರು ಆಲ್ರೆಡಿ. ಹೇಳಿ. ಇಲ್ಲ, ಇನ್ನೊಂದ್ಸಲ ಹೇಳಿ. ಇವಾಗ ನೋಡಿ ಯಾರು ಇನ್ನೊಂದ್ಸತಿ ಹೇಳ್ತಾರೆ. ಹೇಳಿ. ಫೇವ್ರೇಟ್ ಹೀರೋ ಅಂತ ಯಾರು? ಹೀರೋ, ಯುವರ್ ಫೇವ್ರೇಟ್ ಹೀರೋ. ಸುದೀಪ್. ಓಕೆ, ಅವ್ರು ಬಿಟ್ರೆ ಸೆಕೆಂಡ್ ಆಪ್ಷನ್. ಓಕೆ, ಹೀರೋಯಿನ್? ಹೀರೋಯಿನು ನಾನೇ. ಹಿಂಗೆ ಹೆಂಗೆ ನೀವು ನೆಕ್ಸ್ಟ್ ಏನ್ ಹೇಳ್ಬೇಕು ಹೇಳಿ? ಯಾರಾದ್ರೂ ಫೇವ್ರೇಟ್ ಹೀರೋಯಿನ್ ಯಾರಾದ್ರೆ ಏನಂತ ಹೇಳ್ತೀರಾ? ರಿಯಾ ಅಂತ ಹೇಳ್ಬೇಕು. ಓಕೆ, ಫಿಕ್ಸ್ ಆಗಿದ್ದೀನಿ ನಾನು ಇವಾಗಿಂದ, ಈಗ ಸೆಕೆಂಡ್ ಇಂದ ಫಿಕ್ಸ್ ಆಗಿದ್ದೀನಿ. ಫಿಕ್ಸ್ ಆಗಿ ಅಷ್ಟೇ. ಯಾರಂತೆ ಮತ್ತೆ ಯಾವ ಇಂಡಸ್ಟ್ರಿ ಅಂತ ಕೇಳಿದ್ರೆ ಏನು ಹೇಳಕ್ ಹೋಗಲ್ಲ, ಬರೀ ರಿಯಾ ಅಂತ ಅಷ್ಟೇ. ಅವರೇ ಕಂಡುಹಿಡಿಬೇಕು. ಸೊ ಇವಳು ಎಷ್ಟೇ ತಲೆ ತಿಂದ್ರು, ಸೆಟ್ ಅಲ್ಲಿ ಏನೇ ಕಿಟ್ಲೆ ಮಾಡಿದ್ರು ನಮ್ಗೇನು ಅನ್ಸಲ್ಲ. ಫೋನ್ ಬಿಟ್ಟು ಏನೋ ಮಾಡ್ತಿದ್ಯಲ್ಲ ಈ ಮಗು ಅನ್ನೋದೊಂದು ಖುಷಿ ಇದೆ ನಮಗೆ. ಸೊ ಹಾಗಾಗಿ ಶಿ ಇಸ್ ವೆರಿ ಕ್ಯೂಟ್ ಬೇಬಿ, ಒಂಥರ ಲಕ್ಷ್ಮಿ ಇದ್ದಂಗೆ. ಸೊ ರಿಯಾದು ಸಿನಿಮಾದಲ್ಲಿ ಜಾಲಿ ಇದೆ. ಎಸ್, ಖಂಡಿತ ಇದೆ. ಓಕೆ, ಫುಲ್ ಪ್ಯಾಕೇಜ್ ಎಂಜಾಯ್ ಮಾಡ್ಬೋದು. ಓಕೆ, ನೀವು ಕೂಡ ಬನ್ನಿ ಸಿನಿಮಾ ನೋಡೋದಕ್ಕೆ. ಸಿನಿಮಾ ಅಂದ್ರೆ ಕಾಮನ್ ಆಡಿಯನ್ಸ್ ಅಂತಾನೋ ಅಥವಾ ಆಡಿಯನ್ಸ್ ಅಂತಾನೋ ಅವ್ರನ್ನ ಮಾತ್ರ ಖಂಡಿತ ಕರಿತಾ ಇಲ್ಲ. ನಾವು ಇನ್ವೈಟ್ ಮಾಡ್ತಿರೋದು ಪ್ರೀತಿಯಿಂದ, ಗೌರವದಿಂದ ಸಿನಿಮಾದವ್ರನ್ನು ಸಹಿತ ಕರಿತಾ ಇದೀವಿ. ಓಕೆ, ನೀವು ಮೀಡಿಯಾದವ್ರಾಗಿರ್ಬೋದು ಅಥವಾ ಯಾರಾದರೂ ಪಾಡ್ಕಾಸ್ಟ್ ಮಾತ್ರ ಮಾಡಿರೋರಾಗಿರ್ಬೋದು, ಇನ್ಫ್ಲೂಯೆನ್ಸರ್ ಆಗಿರ್ಬೋದು, ಬರೀ ರೀಲ್ಸ್ ಮಾಡಿಕೊಂಡು ಈ ಸಿನಿಮಾ ಪ್ರಮೋಷನ್ಸ್ಗೆ ಸಾಂಗ್ಸ್ನ ಫಸ್ಟ್ ರಿಲೀಸ್ ಮಾಡ್ತೀವಲ್ವಾ, ಅದ್ರದ್ದು ರೀಲ್ಸ್ ಮಾಡ್ತಾರಲ್ಲ ರೀಲ್ಸ್ನವ್ರು ಆಗಿರ್ಬೋದು, ಎಲ್ರೂ. ಆಮೇಲೆ ದೊಡ್ಡ ದೊಡ್ಡ ಸ್ಟಾರ್ಸ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು. ಟೆಕ್ನಿಷಿಯನ್ಸು ಅಥವಾ ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡಿರೋರೆಲ್ಲರೂ ಅವ್ರವ್ರ ಫ್ಯಾಮಿಲಿನ ಕರ್ಕೊಂಡು ಬಂದ್ಬಿಟ್ರೆ ಒಂದು ಥಿಯೇಟ್ರ್ ತುಂಬ್ದಂಗೆ ಲೆಕ್ಕ. ಓಕೆ, ಸೊ ಪ್ರತಿಯೊಬ್ಬರೂ ಇನ್ವೈಟ್ ಮಾಡ್ತಿದ್ದೀವಿ. ಜಾಲಿಯಾಗಿ ಎಂಜಾಯ್ ಮಾಡಿಕೊಂಡು ನೋಡುವಂತಹ ವಿತ್ ಮೆಸೇಜ್ ಇರುವಂತಹ ಜಾಲಿ ಸಿನಿಮಾಗೆ ದೊಡ್ಡವರು, ಚಿಕ್ಕವರು, ಅಂಕಲ್, ಆಂಟಿ, ಅಪ್ಪ, ಅಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ಲರೂ ಬನ್ನಿ. ಈ ಸಿನಿಮಾನ ನೋಡಿ ನಮ್ಮೆಲ್ರಿಗೂ ಕೂಡ ಪ್ರೋತ್ಸಾಹ ಮಾಡಿ. ಓಕೆ, ಫೈನಲಿ ಅಭಿ ಅವ್ರು ನೀವೇನು ಹೇಳ್ತೀರಾ? ಎಲ್ಲ ಇಬ್ರು ಹೇಳ್ಬಿಟ್ಟಿದ್ದಾರೆ. ಸೊ ಇದೇ 31ನೇ ತಾರೀಕು ಬಂದು ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ನಮ್ಮ ತಂಡದ ಮೇಲೆ ಇರಲಿ. ಸೊ ದಟ್ ನಾವು ಇನ್ನೂ ಹೆಚ್ಚು ಸಿನಿಮಾಗಳು ಮಾಡೋದಕ್ಕೆ, ಅಂದ್ರೆ ಇಂಡಸ್ಟ್ರಿಯಲ್ಲಿ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಅದು ನಮಗೆ ಒಂದು ದಾರಿ ಆಗುತ್ತೆ. ಬಂದು ಸಿನಿಮಾ ಹೇಗಿದೆ ಅಂತ ಹೇಳಿ, ಅದು ಚೆನ್ನಾಗಿರುತ್ತೋ ಬಿಡುತ್ತೋ, ಯಾಕಂದ್ರೆ ಕಲಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಈ ಸಿನಿಮಾ ಫೀಲ್ಡಲ್ಲಿ. ಬಂದು ನೋಡಿ, ನೀವು ಇದು ತಪ್ಪು ಮಾಡಿದ್ರೆ ಆ ತಪ್ಪು ಮಾಡಿದ್ರೆ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ತಿದ್ಕೊಂಡು ಇನ್ನ ಮುಂದಕ್ಕೆ ಹೋಗೋದಕ್ಕೆ ಅದು ನಮಗೂ ಯೂಸ್ ಆಗುತ್ತೆ. ಯಾರಾದ್ರೂ ಬಂದು ತಪ್ಪು ಮಾಡಿದ್ರೆ ಅಂತ ಹೇಳಿದಾಗ ನಾವು ಅದನ್ನ ಅಕ್ಸೆಪ್ಟ್ ಮಾಡಲೇಬೇಕು. ಯಾಕೆಂದ್ರೆ ನಾವು ಕೂಡ ಫಸ್ಟ್ ಸಿನಿಮಾ ನಮ್ದು ಇರುತ್ತೆ ಕೆಲವೊಂದು ಡಿಫಾಲ್ಟ್ಗಳು. ಸೊ ನಾವು KGF ತರ ಮಾಡಿದೀವಿ ಅಂತಾನು ಹೇಳಲ್ಲ. ಸಿನಿಮಾ ಅಂತೂ ನಾವು ತುಂಬಾ ಎಫರ್ಟ್ ಹಾಕಿ ಇಷ್ಟಪಟ್ಟು ಮಾಡಿದೀವಿ. ತುಂಬಾ ಜನಕ್ಕೂ ನಾವು ಆಲ್ರೆಡಿ ಒಂದ್ ಸ್ವಲ್ಪ ಜನಕ್ಕೆ ತೋರಿಸಿದಾಗ ತುಂಬಾ ಚೆನ್ನಾಗಿ ಬಂದಿದೆ ಅಂತಾನು ಹೇಳಿದ್ದಾರೆ. ಸೊ ಬಂದು ಸಪೋರ್ಟ್ ಮಾಡಿ. ಇದೇ 31ನೇ ತಾರೀಕು ನಮ್ಮ ಜಾಲಿ ಸಿನಿಮಾ ರಿಲೀಸ್ ಆಗ್ತಿದೆ. ಹಂಗೆ ನಮ್ದು ಇನ್ನೂ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ. ನಂದು 2 ಸಿನಿಮಾ ರಿಲೀಸ್ ಆಗ್ತಿದೆ ಅವತ್ತು, ಜಾಲಿ ಅಂತ ಮತ್ತು ಇನ್ನೊಂದು ತದ್ವಿರುದ್ಧ ಅಂತ. ಈ 2 ಸಿನಿಮಾಗೂ ಸಪೋರ್ಟ್ ಮಾಡಿ. ಕನ್ನಡ ಇಂಡಸ್ಟ್ರಿಗೆ ಅಂದ್ರೆ ಕನ್ನಡ ಇಂಡಸ್ಟ್ರಿ ಉಳಿಬೇಕು, ಉಳಿಸಿ ಅಂತ ಹೇಳ್ಕೊಂಡು ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ 3 ಜನ ಅಷ್ಟೇ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ ಜಾಲಿ ಸಿನಿಮಾದ ಬಗ್ಗೆ. ಸೊ 31ಕ್ಕೆ ರಿಲೀಸ್ ಆಗ್ತಿದೆ, 100% ಸಿಗ್ತೀವಿ ಎಲ್ಲರೂ ಅಲ್ಲಿ. ಸೊ ಅವತ್ತು ಥಿಯೇಟ್ರಲ್ಲಿ ಎಲ್ಲರೂ ಕೂಡ ಎಂಜಾಯ್ ಮಾಡೋಣ. ನಾವು ಕೂಡ ಅಷ್ಟೇ ಕಾಯ್ತಾ ಇದೀವಿ. ಸೊ ಅಲ್ಲಿ 100% ಜಾಲಿನ ಅಲ್ಲಿ ಜಾಲಿ ಮಾಡೋಣ, ಒಂದು ಹಬ್ಬ ಮಾಡೋಣ. ಓಕೆ.
ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು. ಜಾಲಿ ಜಾಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.